ಸಾಕು. ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ತಲುಪಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಈ ಉಪನ್ಯಾಸದ ಪ್ರಾರಂಭದಲ್ಲಿ ನಾನೊಂದು ಮುಖ್ಯ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಈ ಉಪನ್ಯಾಸದ ಶೀರ್ಷಿಕೆಯ ಬಗ್ಗೆ ಸ್ವಲ್ಪ ಗೊಂದಲವಾಗಿಬಿಟ್ಟಿದೆ. ನಿಮಗೆ ತಿಳಿದ ಹಾಗೆ ಕಳೆದ ಒಂದು 4-5 ತಿಂಗಳಿನಿಂದ ಒಂದು ಸರಣಿ ಉಪನ್ಯಾಸವನ್ನು ನಾನು ನೀಡ್ತಾ ಇದ್ದೇನೆ. ಆ ಸರಣಿ ಉಪನ್ಯಾಸದ ವಿಷಯ ವಿಶಾಲ ವಿಶ್ವ, ಅನಂತ ಜೀವನ, ಏಕಾಂಗಿ ಪ್ರಯಾಣ. ಅಂದರೆ ಈ ಶೀರ್ಷಿಕೆಯಲ್ಲಿ 3 ಆಯಾಮಗಳಿವೆ. ಒಂದು ವಿಶಾಲವಾದ ವಿಶ್ವದಲ್ಲಿ ನೂರಾರು ಸಾವಿರಾರು ಜನ್ಮಗಳನ್ನು ಪಡೆದ ನಾವು ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. ಈ ಪ್ರಯಾಣದಲ್ಲಿ ನಾವೆಲ್ಲರೂ ಏಕಾಂಗಿ ಅನ್ನೋದೇ ಈ ಒಂದು ಸರಣಿ ಉಪನ್ಯಾಸದ ಶೀರ್ಷಿಕೆ. ಆ ಶೀರ್ಷಿಕೆಯ ಕೊನೆಯ ಉಪನ್ಯಾಸವನ್ನು ನಾನು ನೀಡಬೇಕಾಗಿತ್ತು. ಆ ಕೊನೆಯ ಉಪನ್ಯಾಸದಲ್ಲಿ ಏಕಾಂಗಿ ಪ್ರಯಾಣದ ಬಗ್ಗೆ ಮಾತನಾಡಬೇಕಾಗಿತ್ತು. ಕಳೆದ ಒಂದು ಉಪನ್ಯಾಸದಲ್ಲಿ ಸಹ ಏಕಾಂಗಿ ಪ್ರಯಾಣದ ಬಗ್ಗೆ ನಾನು ನಿಮ್ಮೊಡನೆ ವಿಷಯ ವಿಚಾರಗಳನ್ನು ಹಂಚಿಕೊಂಡಿದ್ದೆ. ಏನೋ ಗೊಂದಲ ಉಂಟಾಗಿ ಮಂಕುತಿಮ್ಮನ ಕಗ್ಗದಲ್ಲಿ ಕರ್ಮ ಸಿದ್ಧಾಂತ ಅಂತ ಆಗ್ಬಿಟ್ಟಿದೆ. ಹಾಗಾಗಿ ನೀವು ಅಪ್ಪಣೆ ಕೊಡೋದಾದರೆ ಆ ಏಕಾಂಗಿ ಪ್ರಯಾಣ ಅನ್ನೋದನ್ನು ಮುಕ್ತಾಯ ಮಾಡಿಬಿಡ್ತೀನಿ. ಮಂಕುತಿಮ್ಮನ ಕಗ್ಗದಲ್ಲಿ ಕರ್ಮ ಸಿದ್ಧಾಂತವನ್ನು ಮುಂದಿನ ಉಪನ್ಯಾಸದಲ್ಲಿ ತಗೋತೀನಿ. ಇಲ್ಲ ಸರ್, ನೀವು ಕರ್ಮ ಸಿದ್ಧಾಂತನೇ ಮಾಡಿ ಮಂಕುತಿಮ್ಮನ ಕಗ್ಗದಲ್ಲಿ ಅಂದರೆ ಬೇಕಾದ್ರೆ ಅದನ್ನೇ ಮಾಡ್ತೀನಿ. ಏನು ಮಾಡೋಣ? ಏಕಾಂಗಿ ಪ್ರಯಾಣ ಅದನ್ನೇ ಮುಕ್ತಾಯ ಮಾಡೋಣ ಅಲ್ವಾ? ಓಕೆ. ಈ ಒಂದು ಉಪನ್ಯಾಸದೊಂದಿಗೆ ಆ ಒಂದು ವಿಷಯ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ನಿಮಗೆ ತಿಳಿದ ಹಾಗೆ ವಿಶ್ವ ಎಷ್ಟು ವಿಶಾಲವಾಗಿದೆ, ಇದು ಎಷ್ಟು ವ್ಯಾಪಕವಾದಂತಹ ವಿಶ್ವ. ಈ ಅಂತರಿಕ್ಷವೆಂಬ ಬಯಲು ಎಷ್ಟು ಅವ್ಯಾಹತವಾಗಿ ಹರಡಿಕೊಂಡಿದೆ. ಇದರ ವಿಸ್ತಾರದ ಎಲ್ಲೇ ವಿಜ್ಞಾನಿಗಳಿಗೆ ಸಹ ಗೊತ್ತಾಗಿಲ್ಲ. ಅವರು ಎಷ್ಟೇ ಪರಿಕರಗಳನ್ನು ಬಳಸಿ ಸಂಶೋಧನೆಗಳನ್ನು ಮಾಡಿದ್ರೂ ಈ ವಿಶ್ವದ ಎಲ್ಲೆ ಅವರಿಗೆ ತಿಳಿಲಿಕ್ಕೆ ಸಾಧ್ಯವೇ ಆಗಿಲ್ಲ. ಹಾಗಾಗಿ ಅವರು ಮೆಷರಬಲ್ ಯೂನಿವರ್ಸ್ ಆ್ಯಂಡ್ ಅನ್ಮೆಷರಬಲ್ ಯೂನಿವರ್ಸ್ ಅಂತ 2 ಭಾಗ ಡಿವೈಡ್ ಮಾಡಿಬಿಡ್ತಾರೆ. ಎಷ್ಟು ವಿಶಾಲವಾಗಿದೆ ಅಂದರೆ ಅದು ನಮ್ಮ ಊಹೆಗೆ ನಿಲುಕದ್ದು, ನಮ್ಮ ಆಲೋಚನೆಗೆ ಬಾರದ್ದು. ಎಷ್ಟೋ ನಕ್ಷತ್ರಗಳು ಕಣ್ಮರೆಯಾಗಿ ಹೋಗಿವೆ, ಆದರೆ ಅವುಗಳ ಬೆಳಕು ಇನ್ನೂ ಭೂಮಿಯನ್ನು ಬಂದು ತಲುಪ್ತಲೇ ಇವೆ, ತಲುಪುವ ಹಾದಿಯಲ್ಲಿವೆ. ಬೆಳಕಿನ ವೇಗ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್. ಆ ವೇಗದಲ್ಲಿ ಚಲಿಸುವ ಬೆಳಕು ಕೋಟಿ 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 ವರ್ಷಗಳು ದಾಟಿದ್ರೂ ಇನ್ನೂ ಭೂಮಿಯನ್ನು ಬಂದು ಸೇರಿಲ್ಲ. ಆ ನಕ್ಷತ್ರ 10 ಕೋಟಿ ಕೋಟಿ ವರ್ಷಗಳಾಗೋಗಿದೆ.
ಎಷ್ಟೋ ನಕ್ಷತ್ರಗಳು ಹುಟ್ಟಿ ಕೋಟಿ ಕೋಟಿ ನಕ್ಷತ್ರಗಳಾಗಿವೆ, ಅವು ಬದುಕಿವೆ, ಆದರೆ ಅವುಗಳ ಬೆಳಕು ಇನ್ನೂ ನಮ್ಮ ಭೂಮಿಗೆ ಬಂದು ಸೇರಿಲ್ಲ. ಅಂದರೆ ಎಷ್ಟು ವಿಸ್ತಾರವಾಗಿದೆ ಅನ್ನೋದನ್ನು ನಾವು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಂಥ ವಿಶಾಲವಾದ ವಿಶ್ವದಲ್ಲಿ ಸೂರ್ಯನೆಂಬ ನಕ್ಷತ್ರಕ್ಕೆ ಸಂಬಂಧಪಟ್ಟ ಸೌರವ್ಯೂಹದಲ್ಲಿ ಪೃಥ್ವಿ ಎಂಬ ಗ್ರಹದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಇಂತಹ ವಿಶಾಲ ವಿಶ್ವದಲ್ಲಿ ನಾವೊಂದು ಅನಂತ ಜೀವನವನ್ನು ಏರ್ಪಡಿಸಿಕೊಂಡಿದ್ದೇವೆ. ನಾವೆಲ್ಲರೂ ಆತ್ಮಸ್ವರೂಪರು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುವಂತಹ ವಿಷಯ. ಅದನ್ನು ನಾನು ನಿಮಗೆ ವಿಮರ್ಶಿಸಿ ವಿಶ್ಲೇಷಿಸಿ ಹೇಳೋಂಥ ಅವಶ್ಯಕತೆ ಇಲ್ಲ, ಕಾರಣ ನೀವೆಲ್ಲ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರು. ನಾವೆಲ್ಲ ಆತ್ಮಸ್ವರೂಪರು. ಆದರೆ ಈ ಕ್ಷಣದಲ್ಲಿ, ಈ ಹಂತದಲ್ಲಿ, ಈ ಒಂದು ಶರೀರದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಈ ಶರೀರ ಪ್ರಕೃತಿ ಮತ್ತು ಆ ಪುರುಷ, ಆ ಭಗವಂತ ನಮಗಾಗಿ ಏರ್ಪಡಿಸಿಕೊಟ್ಟ ಮನೆ. ಈ ಮನೆ ಶಾಶ್ವತವಲ್ಲ. ಈ ಜನ್ಮಕ್ಕೆ, ಈ ಬದುಕಿಗೆ ನಮಗೆ ಕೊಟ್ಟ ನೆಲೆ ಆತ. ಈ ನೆಲೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಆತ್ಮ ಜೀವನದಲ್ಲಿ ಸಾಕಷ್ಟು ಅನುಭವಗಳನ್ನು ಪಡೆಯಬೇಕಾಗಿದೆ. ಜೀವನದ ಅನುಭವಗಳು ಈ ಜೀವಿಗೆ ಆಗಬೇಕಾದ ಸಂಸ್ಕಾರ ಅಥವಾ ಸಂಸ್ಕಾರಗಳು. ಪ್ರತಿ ಅನುಭವವೂ ಜೀವಿಗೆ ಆಗಬೇಕಾದಂತಹ ಸಂಸ್ಕಾರವೇ. ಒಳ್ಳೆಯ ಅನುಭವ ಇರಬಹುದು, ಮನಸ್ಸಿಗೆ ಮುದ ನೀಡುವ, ಮನಸ್ಸನ್ನು ತಣಿಸುವ, ಸುಖವನ್ನು ನೀಡುವ, ಸಂತೋಷದಾಯಕವಾದ ಅನುಭವವೇ ಆಗಿರಬಹುದು. ಅಥವಾ ಶರೀರಕ್ಕೆ ಯಾತನೆಯನ್ನು ಉಂಟು ಮಾಡಿ, ಮನಸ್ಸಿನಲ್ಲಿ ಕ್ಲೇಶವನ್ನು ಉತ್ಪತ್ತಿ ಮಾಡಿ, ಬಹಳಷ್ಟು ದುಃಖವನ್ನು ಕೊಡುವಂತಹ ಅನುಭವವೇ ಆಗಿರಬಹುದು. ಅಂದರೆ ಸುಖವೇ ಆಗಿರಬಹುದು, ದುಃಖವೇ ಆಗಿರಬಹುದು, ಹಿತವೇ ಆಗಿರಬಹುದು, ಅಹಿತವೇ ಆಗಿರಬಹುದು, ಒಳಿತೇ ಆಗಿರಬಹುದು, ಕೆಡುಕೆ ಆಗಿರಬಹುದು. ಈ ಪ್ರತಿ ಅನುಭವವು ನಮ್ಮ ಜೀವಿ, ಅಂದರೆ ನಮ್ಮ ಆತ್ಮ ವಾಸ ಮಾಡ್ತಿದ್ದಾನಲ್ಲ ಈ ಶರೀರದಲ್ಲಿ, ಆತನಿಗಾಗಬೇಕಾದ ಸಂಸ್ಕಾರ. ಆ ಅನುಭವಗಳೆಂಬ ಸಂಸ್ಕಾರಗಳ ಮೂಲಕ ಜೀವಿ ತನ್ನ ಪ್ರಜ್ಞೆಯನ್ನು ವಿಸ್ತರಿಸಿಕೊಂಡು, ಅಂದರೆ ಆತ್ಮ ತನ್ನ ಪ್ರಜ್ಞೆಯನ್ನು ವಿಸ್ತರಿಸಿಕೊಂಡು ಯೋಗ ಮಾರ್ಗದಲ್ಲಿ ಮುಂದುವರಿದು ಆ ಪರಮಾತ್ಮನನ್ನು ಸೇರಬೇಕಾಗತ್ತೆ. ಅಂದರೆ ಅನುಭವಗಳು ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ಗಮನಿಸಿ. ಪ್ರತಿ ಅನುಭವದ ಮಧ್ಯದಲ್ಲಿ ನಮ್ಮ ಆತ್ಮ ಸಂಕುಚಿತಗೊಳ್ಳಬಾರದು, ನಮ್ಮ ಆತ್ಮ ವಿಕಸಿತಗೊಳ್ಳಬೇಕು. ಕುವೆಂಪುರವರು ತಮ್ಮ ಕವನದಲ್ಲಿ ಹೇಳ್ತಾರೆ, ವಿಕಸಿತ ಮಾಡೆನ್ನ ಆತ್ಮವನು ದೇವ. ಭಗವಂತನನ್ನು ಕೇಳ್ಕೋತಾರೆ, ನನ್ನ ಆತ್ಮನನ್ನು ವಿಕಸಿತವಾಗುವಂತೆ ಪ್ರೇರೇಪಿಸು. ಜೀವನದ ಪ್ರತಿ ಅನುಭವವೂ ನಮ್ಮ ಆತ್ಮವನ್ನು ಸಂಕುಚಿತಗೊಳಿಸಬಾರದು, ವಿಕಸಿತಗೊಳಿಸಬೇಕು. ಕೆಡುಕಾಗಲಿ ಒಳಿತಾಗಲಿ ಕಲಿಯಲಿಕ್ಕೆ ಪಾಠ ಇದೆ. ಆ ಪಾಠವನ್ನು ಕಲಿತಾಗ ಮಾತ್ರ ಆತ್ಮ ವಿಕಾಸ ಹೊಂದುತ್ತೆ. ಈ ಅನುಭವಗಳಾಗಲಿ, ಈ ಸಂಸ್ಕಾರಗಳಾಗಲಿ ಒಂದೇ ಜನ್ಮದಲ್ಲಿ ಮುಗಿದು ಹೋಗಲ್ಲ. ಕಾರಣ ಆತ್ಮದ ವಿಕಾಸ ಅಷ್ಟು ಸುಲಭ ಸಾಧ್ಯವಲ್ಲ. ಅಂಥ ಗೌತಮ ಬುದ್ಧರು, ಗೌತಮ ಅಂತ ಕರೀತಾ ಇದ್ದಂತಹ ವ್ಯಕ್ತಿ ಬುದ್ಧನಾದ್ನಲ್ಲ, ಆ ವ್ಯಕ್ತಿಗೆ ಸಹ ಹಿಂದೆ ನೂರಾರು ಸಾವಿರಾರು ಜನ್ಮಗಳಿತ್ತು.
ಬೋಧಿಸತ್ವರಾಗಿ ಹಲವಾರು ಜನ್ಮಗಳನ್ನು ಪಡೆದರು. ಪ್ರತಿ ಜನ್ಮದಲ್ಲಿ ತಾವು ಹಾದು ಹೋದಂತಹ ಅನುಭವಗಳ ಮೂಲಕ ಸಾಕಷ್ಟು ಪಾಠಗಳನ್ನು ಕಲಿತು ಕೊನೆಗೆ ಬುದ್ಧರಾದರು. ಅಂದರೆ ಒಂದು ಜನ್ಮದಲ್ಲಿ ನಡೆಯುವ ಸಂಸ್ಕಾರಗಳಲ್ಲ, ಅನುಭವಗಳಲ್ಲ. ನಮ್ಮ ಆತ್ಮ ವಿಕಾಸಗೊಳ್ಳಬೇಕಾದರೆ ನೂರಾರು ಸಾವಿರಾರು ಜನ್ಮಗಳನ್ನು ನಾವು ಪಡಿಬೇಕಾಗತ್ತೆ. ಅದಕ್ಕೆ ನಾವು ಹೇಳೋದು ಪುನರಪಿ ಮರಣಂ ಪುನರಪಿ ಜನನಂ. ಇದೊಂದು ಜನನ ಮರಣಗಳ ಸಂಕೋಲೆ, ಸರಪಳಿ. ಈ ಸರಪಳಿ ಯಾವುದೋ ಅನಾದಿ ಕಾಲದಲ್ಲಿ ಪ್ರಾರಂಭವಾಯಿತು. ನಮ್ಮ ಮೂಲ ಎಲ್ಲಿದೆ ಅಂದರೆ ಈ ಸೌರವ್ಯೂಹವೇ ಅಲ್ಲ ನಮ್ಮ ಮೂಲ. ಈ ಸೌರವ್ಯೂಹಕ್ಕೆ ಹಿಂದೆ ಯಾವುದೋ ಒಂದು ಸೌರವ್ಯೂಹವಿತ್ತು. ಆ ಸೌರವ್ಯೂಹದಲ್ಲಿ ಹುಟ್ಟಿದವರು ನಾವು. ಆ ಸೌರವ್ಯೂಹದಲ್ಲಿ ಭಗವಂತನಿಂದ ಹೊರಬಂದಂಥ ಕಿಡಿಗಳು ನಾವು. ಆ ಕಿಡಿಗಳೇ ಭೂತವರ್ಗಗಳಾಗಿ, ಮೊದಲನೆಯ, ಎರಡನೆಯ, ಮೂರನೆಯ ಭೂತವರ್ಗಗಳಾಗಿ ಯಾವುದೋ ಬೇರೆ ಸೌರವ್ಯೂಹ, ಬೇರೆ ಸೌರ್ಯನ ಕುಟುಂಬದಲ್ಲಿ ಬೆಳೆದವರು ನಾವು. ಅಲ್ಲಿ 3 ಭೂತವರ್ಗಗಳನ್ನು ಕಳೆದ ನಂತರ ಖನಿಜ ವರ್ಗಕ್ಕೆ ಈ ಸೌರವ್ಯೂಹವನ್ನು ಪ್ರವೇಶ ಮಾಡಿದ್ವಿ. ಈ ಸೌರವ್ಯೂಹದಲ್ಲಿ ಇದು 4ನೆಯ ಕಲ್ಪ. 3 ಕಲ್ಪಗಳು ಮುಗಿದು ಹೋಗಿದೆ. ಒಂದು ಕಲ್ಪಕ್ಕೆ ಎಷ್ಟು ವರ್ಷ? 432 ಕೋಟಿ ವರ್ಷಗಳು. ಇಂಥ 432 ಕೋಟಿ ವರ್ಷಗಳ 3 ಕಲ್ಪಕಾಲಗಳು ಮುಗಿದು 4ನೆಯ ಕಲ್ಪಕಾಲದ ಮಧ್ಯಭಾಗದಲ್ಲಿ ನಾವು ವಾಸ ಮಾಡ್ತಿದ್ದೀವಿ ಸೌರವ್ಯೂಹದಲ್ಲಿ. ಈ ಸೂರ್ಯನ ಕುಟುಂಬಕ್ಕೆ ನಾವು ಬೇರೆ ಸೂರ್ಯನಲ್ಲಿ ನಾವು ಹುಟ್ಟಿ ಬಂದು ಸೇರಿದವರು. ಅಂದರೆ ಎಷ್ಟು ಪುರಾತನವಾದ ಇತಿಹಾಸವಿದೆ ನಮಗೆ. ಇಂತಹ ಇತಿಹಾಸವನ್ನು ಹೊಂದಿರುವಂತಹ ನಾವು ಅನಂತ ಜನ್ಮಗಳನ್ನು ಪಡೆದಿದ್ದೇವೆ. ಈ ಸೌರವ್ಯೂಹಕ್ಕೆ ಬಂದಾಗ ಮೊದಲನೆಯ ಕಲ್ಪದಲ್ಲಿ ಖನಿಜ ವರ್ಗದಲ್ಲಿ ವಾಸ ಮಾಡ್ತಿದ್ವಿ, ಅಂದರೆ ಖನಿಜ ವರ್ಗದಲ್ಲಿ ಸೇರಿದ್ವಿ. ಹಲವಾರು ಖನಿಜಗಳಾಗಿದ್ವಿ, ಹಲವಾರು ಖನಿಜಗಳಲ್ಲಿ ಮಾರ್ಪಾಟುಗಳನ್ನು ಹೊಂದಿದ್ವಿ. ನಂತರ 2ನೆಯ ಕಲ್ಪದಲ್ಲಿ ನಾವು ಗಿಡ ಮರ ಸಸಿಗಳಾಗಿ ಹುಟ್ಟಿದ್ವಿ. ಅಲ್ಲಿ ಹಲವಾರು ರೀತಿಯ ಗಿಡ ಮರಗಳಾಗಿ ಹುಟ್ಟಿ ಮರಣ ಹೊಂದಿ ಪುನಃ ಹುಟ್ಟಿ ಪುನಃ ಮರಣ ಹೊಂದಿ 3ನೆಯ ಕಲ್ಪಕಾಲಕ್ಕೆ ನಾವು ಪಶುಗಳಾಗಿ, ಪ್ರಾಣಿಗಳಾಗಿ ತೇರ್ಗಡೆ ಹೊಂದಿದ್ವಿ. 3ನೆಯ ಇಡೀ ಕಲ್ಪಕಾಲ ವಿವಿಧ ರೀತಿಯ ಪ್ರಾಣಿಗಳಾಗಿ ನಾವು ಹುಟ್ಟಿ ಬದುಕಿ ಬಾಳಿ ನಮ್ಮ ಆತ್ಮ ವಿಕಾಸ ಹೊಂದುತ್ತಾ ಅನುಭವಗಳ ಮೂಲಕ ಸಂಸ್ಕಾರ ಹೊಂದಿ ಸಾಕಷ್ಟು ವಿಸ್ತಾರವಾಗಿ ಬೆಳೆದು 4ನೆಯ ಕಲ್ಪ. ಇದನ್ನು ಏನಂತ ಕರಿತೀವಿ ನಾವು ಸಂಕಲ್ಪ ಮಾಡುವಾಗ ಹೇಳ್ತೀವಿ, ಸಂಧ್ಯಾ ವಂದನೆ ಮಾಡುವಾಗ ಹೇಳ್ತೀವಿ. ಯಾವುದೇ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು, ಮಂಗಳ ಕಾರ್ಯಗಳನ್ನು ಮಾಡುವಾಗ ನಾವು ನಮ್ಮನ್ನು ಪರಿಚಯ ಮಾಡ್ಕೊಳ್ತೀವಿ. ನಮ್ಮನ್ನು ನಾವು ಪರಿಚಯ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಗೊತ್ತಾ? ಏನೇನು ಹೇಳ್ತೀವಿ ನಾವು? ಏನೇನು ಹೇಳ್ತೀವಿ ಹೇಳಿ? ಭರತ ಖಂಡೆ, ಭರತ ವರ್ಷೆ, ಶಾಲಿವಾಹನ ಶಕೆ, ಗೋದಾವರಿ ತೀರೆ. ಇದು ಎಷ್ಟು ಪುರಾಣ ಹೇಳ್ತೀವಿ ಗೊತ್ತಾ? ನಮ್ಮನ್ನು ನಾವು ಆ ಭಗವಂತನಿಗೆ ಪರಿಚಯಿಸಿಕೊಳ್ಳಲಿಕ್ಕೆ ಎಷ್ಟು ಗುರುತುಗಳನ್ನು ಹೇಳಬೇಕು ನೋಡಿ. ನಾವು ಎಷ್ಟು ಗುರುತುಗಳನ್ನ ಹೇಳಬೇಕು. ಇದು ಹೇಳುವಾಗ ಹೇಳ್ತೀವಿ ನಾವು ಶ್ವೇತವರಾಹ ಕಲ್ಪೆ. ಇದು 4ನೆಯ ಕಲ್ಪ, ಶ್ವೇತವರಾಹ ಕಲ್ಪ. ಈ ಕಲ್ಪದಲ್ಲಿ ನಾವು ಮನುಷ್ಯರಾಗಿದ್ದೀವಿ. ಈ ಕಲ್ಪ 432 ಕೋಟಿ ವರ್ಷ. ಇದರಲ್ಲಿ ಹೆಚ್ಚು ಕಡಿಮೆ 215-16 ಕೋಟಿ ವರ್ಷಗಳು ಮುಗಿದು ಹೋಗಿದೆ. ಇನ್ನು 216 ಕೋಟಿ ವರ್ಷಗಳಿದೆ ಈ ಕಲ್ಪಕಾಲ ಮುಗಿಲಿಕ್ಕೆ. ಈ ಹಂತದಲ್ಲಿ ನಾವು ಮನುಷ್ಯರಾಗಿದ್ದೇವೆ. ಅಂದರೆ ಯಾರು ಈ ಸೌರವ್ಯೂಹವನ್ನು ಖನಿಜ ವರ್ಗದ ಮೂಲಕ ಸೇರಿದ್ರೋ ಪ್ರಾರಂಭದಲ್ಲಿ, ಅವರಿಗೆಲ್ಲ ಏನಾಗಿದ್ದಾರೆ? ಮನುಷ್ಯರಾಗಿದ್ದಾರೆ.
ಈ ಮನುಷ್ಯರು ಅನಂತ ಜೀವನ, ನೂರಾರು ಸಾವಿರಾರು ಜನ್ಮಗಳನ್ನು ತಳೆದು ಅನುಭವಗಳನ್ನು ಶೇಖರಿಸುತ್ತಾ ಪ್ರತಿ ಅನುಭವವೂ ಆ ಆತ್ಮಕ್ಕೆ ಸಂಸ್ಕಾರವಾಗಿ ಆ ಆತ್ಮ ಪ್ರಜ್ಞೆ ವಿಸ್ತಾರಗೊಂಡು ಆ ಆತ್ಮ ಅನ್ನೋದು ಪರಮಾತ್ಮನಲ್ಲಿ ಬೆರೆತು ಹೋಗಬೇಕು. ಅದಕ್ಕೆ ನಮ್ಮ ಅಲ್ಲಮ ಪ್ರಭುಗಳು ಬಹಳ ಸುಂದರವಾಗಿ ಹೇಳ್ತಾರೆ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿತ್ತಯ್ಯ ಅಂತಾರೆ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿತ್ತಯ್ಯ. ಏನಿದು ಬಯಲು ಅಂದರೆ? ಬಯಲು ಅಂದರೆ ವಿಸ್ತಾರವಾದಂಥ ಶೂನ್ಯ ಪ್ರದೇಶ. ಈಗ ನಾವೆಲ್ಲಿ ವಾಸ ಮಾಡ್ತಿದ್ದೀವಿ? ಪೃಥ್ವಿ ಗ್ರಹದ ಮೇಲೆ. ಪೃಥ್ವಿ ಗ್ರಹ ಎಲ್ಲಿದೆ? ಅಂತರಿಕ್ಷದಲ್ಲಿದೆ, ಸೌರವ್ಯೂಹದ ಅಂತರಿಕ್ಷದಲ್ಲಿದೆ. ಅಂತರಿಕ್ಷ ಅಂದರೆ ಏನು? ಏನು ಗೊತ್ತಾ? ಅಂತರಿಕ್ಷ ಅಂದರೆ ಖಾಲಿ ಸ್ಥಳ. ಒಬ್ಬ ವಿಜ್ಞಾನಿ ಬರೀತಾನೆ ಒಂದು ಸುಂದರ ಪುಸ್ತಕ, ಹಿ ಈಸ್ ಎನ್ ಆಸ್ಟ್ರೋಫಿಸಿಸಿಸ್ಟ್. ಆ ವ್ಯಕ್ತಿಯ ಹೆಸರು ಮರ್ತು ಹೋಗಿದ್ದೀನಿ ನಾನು. ಆ ಪುಟ್ಟ ಗ್ರಂಥ ನಮ್ಮ ಮನೆಯಲ್ಲಿದೆ. ಈರಿ ಸೈಲೆನ್ಸ್ ಅಂತಾನೆ. ಈರಿ ಸೈಲೆನ್ಸ್ ಅಂದರೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವೇ ನೀರವ ಮೌನ ಇರೋ ಸ್ಥಳ. ನೀವು ಲಕ್ಷ 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 ಕಿಲೋಮೀಟರ್ಗಳ ದೂರ ಹೋಗಿ ಬಯಲಿನಲ್ಲಿ ಅಂತರಿಕ್ಷದಲ್ಲಿ ನಿಮ್ಗೆ ಇನ್ನೊಂದು ಗ್ರಹ ಸಿಕ್ಕೋದು ಅಪರೂಪ. ಕಾರಣ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ 99.9999999% ಖಾಲಿ ಜಾಗ. ಎಲ್ಲೋ ಅಪರೂಪಕ್ಕೆ ಯಾವುದೋ ಒಂದು ನಕ್ಷತ್ರ ಕಾಣುತ್ತೆ. ಅಂಥ ಯಾವುದೋ ಕೆಲವು ನಕ್ಷತ್ರಗಳ ಸುತ್ತಲೂ ಗ್ರಹಗಳಿವೆ. ಅಂಥ ಎಷ್ಟೋ ಗ್ರಹಗಳಲ್ಲಿ ಯಾವುದೋ ಒಂದೆರಡು ಗ್ರಹಗಳಲ್ಲಿ ಜೀವ ವಿಕಾಸ ಹೊಂದುತ್ತಾ ಇದೆ. ಅಂದರೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಒಂದು ಶೂನ್ಯವಾದ ಸ್ಥಳ, ಖಾಲಿ ಸ್ಥಳ. ಖಾಲಿ ಸ್ಥಳ ಅಂದರೆ ಅರ್ಥ ಏನು ಹೇಳಿ? ಅದು ಬಯಲು. ಅದಕ್ಕೆ ಸೀಮೆ ಇಲ್ಲ, ಎಲ್ಲೇ ಇಲ್ಲ. ಎಲ್ಲೇ ಇಲ್ಲ ಅಂದರೆ ಅದಕ್ಕೆ ಆಕಾರ ಇದೆಯಾ? ಎಲ್ಲೇ ಇಲ್ಲ ಅಂದರೆ ಅದಕ್ಕೆ ಆಕಾರ ಇರುತ್ತಾ ಹೇಳಿ? ಇರಲ್ಲ. ನೀವು ನೋಡಿ, ಇದು ಸ್ವಲ್ಪ ಎತ್ತರದ ಗಂಭೀರದ ವಿಚಾರ, ಗಂಭೀರವಾದಂಥ ವೈಜ್ಞಾನಿಕ ವಿಚಾರ. ಈಗ ಡಾಕ್ಟರ್ ನಾಗೇಶ್ ಅಂದರೆ ಹೀಗಿದ್ದಾರೆ ಅವರು ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನನಗೊಂದು ಆಕಾರ ಇದೆ, ನನಗೊಂದು ಗಾತ್ರ ಇದೆ, ನನಗೊಂದು ಬಣ್ಣ ಇದೆ, ನನಗೊಂದು ರೂಪ ಇದೆ. ಕರೆಕ್ಟಾ? ನೀವು ಹೇಗೆ ಗೊತ್ತಾಗ್ತೀರಿ? ನಿಮಗೂ ಒಂದು ಆಕಾರ ಇದೆ, ಒಂದು ರೂಪ ಇದೆ, ಒಂದು ಯಾಕಿದೆ? ಅದು ಯಾಕಿದೆ ಅಂದರೆ ನಿಮಗೊಂದು ಎಲ್ಲೇ ಇದೆ. ನನ್ನ ಚರ್ಮ ಒಳಗಿನದನ್ನು ಹೊರಗಿನದನ್ನು ಏನು ಮಾಡ್ತಿದೆ? ಬೇರ್ಪಡಿಸ್ತಾ ಇದೆ. ಈ ಚರ್ಮ ಅನ್ನೋದು ಎಲ್ಲೇ. ಈಗ ಇದು ಬಾಟ್ಲು, ಇದೊಂದು ವಸ್ತು, ಇದಕ್ಕೆ ಆಕಾರ ಇದೆ, ಇದಕ್ಕೆ ಸ್ವರೂಪ ಇದೆ. ಯಾಕೆ? ಇದಕ್ಕೆ ಒಂದು ಹೊರಗಿನ ಲೇಯರ್ ಇದೆ. ಈಗ ಈ ಹೊರಗಿನ ಲೇಯರ್ನ ಒಡೆದುಬಿಟ್ಟು ಇದನ್ನು ಡಿಸಾಲ್ವ್ ಮಾಡಿಬಿಡೋಣ, ಆಗೇನಾಗುತ್ತೆ? ದೇರ್ ಈಸ್ ಓನ್ಲಿ ಸ್ಪೇಸ್. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ಬ ಪುಟ್ಟ ಹುಡುಗ ಸೋಪಿನ ದ್ರಾವಣದಲ್ಲಿ ಒಂದು ಸ್ಟ್ರಾ ಹಾಕಿ ಸೋಪಿನ ದ್ರಾವಣವನ್ನು ಹೀರ್ಕೊಂಡು ಗಾಳಿ ಬುಡ್ಡೆ ಬಿಡ್ತಿದ್ದಾನೆ. ಗಾಳಿ ಬುಡ್ಡೆ ಬಿಡೋದು ಗೊತ್ತಲ್ಲ ನಿಮಗೆ? ಬಬಲ್ಸ್ ಬಿಡ್ತಾರೆ, ಗೊತ್ತಲ್ಲ ಮಕ್ಕಳು? ಈ ಬಬಲ್ಲು ಮೊದಲು ಇರಲಿಲ್ಲ, ಅವನು ಉರುಬಿದಾಗ ಬಬಲ್ ಬಂತು. ಕರೆಕ್ಟಾ? ಆ ಬಬಲ್ಲು ಬರಕ್ಕೆ ಮೊದಲು ಏನಿತ್ತು? ಗಾಳಿಯಲ್ಲಿ ಖಾಲಿ ಜಾಗ ಇತ್ತು. ಆದರೆ ಬಬಲ್ ಬಂದ ತಕ್ಷಣ ಏನಾಯಿತು? ಆ ಸೋಪಿನ ದ್ರಾವಣದ ಒಂದು ಮೃದುವಾದಂತಹ ಕವಚ ಹೊರಗೆ ಒಳಗೆ ಅನ್ನುವಂಥ ಪ್ರತ್ಯೇಕತೆಯನ್ನು ಸೃಷ್ಟಿ ಮಾಡ್ತು.
ಈಗ ಅದಕ್ಕೊಂದು ಆಕಾರ ಬಂತು. ಆ ಸೋಪಿನ ದ್ರಾವಣದಿಂದ ಮಾಡಲ್ಪಟ್ಟ ಆ ಪದರವಿದೆಯಲ್ಲ, ತೆಳುವಾದ ಪದರ, ಅದು ಶಾಶ್ವತವಾಗಿರುತ್ತಾ? ಆ ಮಗು ಸಂತೋಷ ಪಡ್ತಾ ಇರುತ್ತೆ. ಆಹಾ, ಹಾರ್ತಾ ಇದೆ, ಹಾರ್ತಾ ಇದೆ, ಹಾರ್ತಾ ಇದೆ, ಮೇಲೆ ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ಏನಾಗುತ್ತೆ? ಭಡ್ ಅಂತ ಹೊಡೆಯುತ್ತೆ. ಒಡೆದ ತಕ್ಷಣ ಏನಾಗುತ್ತೆ? ಆ ಪದರ ಕಣ್ಮರೆಯಾಗುತ್ತೆ. ಪದರ ಕಣ್ಮರೆಯಾದಾಗ ಆ ಬುಡ್ಡೆಯ ಒಳಗಿದ್ದ ಬಯಲು ಏನಾಗುತ್ತೆ? ಒಳಗಿರೋ ಬಯಲು ಯಾವುದ್ರ ಜೊತೆ ಸೇರ್ಕೊಳ್ಳುತ್ತೆ? ಹೊರಗಡೆ ಇರೋ ಬಯಲು ಜೊತೆ ಸೇರ್ಕೊಳ್ಳುತ್ತೆ. ಅಲ್ಲಿಗೆ ಅದೇನಾಯ್ತು? ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿತ್ತಯ್ಯ. ನಾನು ಅಷ್ಟೆ, ನೀವು ಅಷ್ಟೆ. ಈ ಶರೀರದ ಒಳಗೊಂದು ಬಯಲಿದೆ, ಆ ಬಯಲು ನಮಗೆ ಗೊತ್ತಿಲ್ಲ. ಶರೀರದ ಹೊರಗೆ ಒಂದು ಬಯಲಿದೆ, ಇದೆಲ್ಲ ಬಯಲೇ. ವಾಟ್ ಈಸ್ ದಿಸ್ ಸ್ಪೇಸ್? ಈ ಸ್ಥಳ ಅಂದರೆ ಏನು? ವಿಜ್ಞಾನಿಗಳಿಗೆ ಸಹ ದಿಗ್ಭ್ರಮೆಯನ್ನು ಮೂಡಿಸುವ ಒಂದು ಆಯಾಮ ಅಂದರೆ ಸ್ಪೇಸ್. ವಿಜ್ಞಾನ ಏನು ಮಾಡುತ್ತೆ? ಎಲ್ಲವನ್ನೂ 4 ಆಯಾಮಗಳಾಗಿ ವಿಂಗಡಿಸುತ್ತೆ. ಮ್ಯಾಟರ್, ಎನರ್ಜಿ, ಸ್ಪೇಸ್, ಟೈಮ್. ಮ್ಯಾಟರ್ ಅಂದರೆ ಪದಾರ್ಥ, ಘನ, ದ್ರವ, ಅನಿಲ ಅಂತ ನಾವು ಹೇಳ್ತೀವಲ್ಲ, ಆ ಪದಾರ್ಥಗಳು ಮ್ಯಾಟರ್. ಎನರ್ಜಿ ಅಂದರೆ ಶಕ್ತಿ. ಏನದು ಶಕ್ತಿ ಅಂತಂದರೆ? ಟ್ರೈನನ್ನು ನೋಡಿ, ಟ್ರೈನಲ್ಲಿ ಏನಾಗುತ್ತೆ? ಡೀಸೆಲ್ಲು ಆವಿಯಾಗಿ, ಆವಿ ಶಕ್ತಿಯಾಗಿ ಆ ಟ್ರೈನ್ನ ಏನು ಮಾಡುತ್ತೆ? ಮುಂದಕ್ಕೆ ಹೋಗೋಂಗೆ ಮಾಡುತ್ತೆ. ಅದು ಶಕ್ತಿ. ಈಗ ನಮ್ಮ ಒಳಗಡೆ ನಾವು ತಿಂದ ಆಹಾರ ಏನಾಗ್ತಾ ಇದೆ? ಆಹಾರ ಪದಾರ್ಥ ಜೀರ್ಣವಾದ ಮೇಲೆ ಅದೇನಾಗುತ್ತೆ? ಶಕ್ತಿ, ಎನರ್ಜಿ, ಕ್ಯಾಲೋರೀಸ್ ಆಗುತ್ತೆ. ಆ ಶಕ್ತಿಯಿಂದ ನಾವು ಬದುಕಿದ್ದೀವಿ. ಕರೆಕ್ಟಾ? ಈ ಮ್ಯಾಟರ್, ಎನರ್ಜಿ ಸಾಕಷ್ಟು ವಿಜ್ಞಾನ ಸಂಶೋಧನೆಗಳನ್ನು ಮಾಡಿ ಅರ್ಥ ಮಾಡಿಕೊಂಡಿದೆ. ಆದರೆ ಈ ಸ್ಪೇಸ್ ಇದೆಯಲ್ಲ, ಸ್ಪೇಸ್ ಅಂದರೆ ಏನು? ಈ ಸ್ಥಳ ನಾವು ನೋಡ್ತಿದ್ದೀವಲ್ಲ, ಇಲ್ಲಿ ಬಯಲು ಇದೆಯಾ ಇಲ್ವಾ? ಈ ಆಲಯದಲ್ಲಿ, ಈ ರೂಮ್ನಲ್ಲಿ ಬಯಲು ಇದೆಯಾ ಇಲ್ವಾ? ಇದೆ. ಆ ಬಯಲಿನಲ್ಲಿ ನಾವು ವಸ್ತುಗಳ ಕುಳಿತುಕೊಂಡಿದ್ದೀವಿ. ಕರೆಕ್ಟಾ? ಈಗ ಈ ವಸ್ತು ಕಣ್ಮರೆಯಾದರೆ ಇಲ್ಲಿರೋ ಬಯಲೇನಾಯಿತು? ಬಯಲಲ್ಲಿ ಸೇರ್ಕೊಂಡು ಬಿಡ್ತು. ಹೌದಾ ಅಲ್ವಾ? ಅಂದರೆ ಏನಿದು ಬಯಲು? ಎಲ್ಲಿಂದ ಬಂತು? ಯಾರು ಉತ್ಪತ್ತಿ ಮಾಡಿದ್ರು? ಇದರ ಮೂಲ ಏನು? ಯಾವತ್ತಾದರೂ ನಾವು ಪ್ರಯತ್ನ ಪಟ್ಟಿದ್ದೀವಿ ಅರ್ಥ ಮಾಡ್ಕೊಳ್ಳಿಕ್ಕೆ? ನಮಗೆ ಬಯಲು ಬೇಕಾಗಿಲ್ಲ, ನಮಗೆ ವಸ್ತುಗಳು ಬೇಕು, ಪದಾರ್ಥಗಳು ಬೇಕು, ಜೀವಿಗಳು ಬೇಕು ಅಲ್ವಾ? ಆಸ್ತಿ ಬೇಕು, ಪಾಸ್ತಿ ಬೇಕು, ಅಧಿಕಾರ ಬೇಕು, ಕೀರ್ತಿ ಬೇಕು, ಸೊಗಸು ಬೇಕು. ಈ ಬಯಲು ಅನ್ನೋದಿದೆಯಲ್ಲ, ವೀರಶೈವ ಸಿದ್ಧಾಂತದಲ್ಲಿ ಮತ್ತು ವಿಜ್ಞಾನದಲ್ಲಿ ಅತ್ಯಂತ ಉನ್ನತವಾದಂಥ ಆಯಾಮ. ಮೊಟ್ಟ ಮೊದಲು ಜಗತ್ತಿನಲ್ಲಿದ್ದದ್ದು ಬಯಲು. ಆ ಬಯಲು ಉತ್ಪತ್ತಿಯಾಯಿತು. ಹೇಗೆ ಉತ್ಪತ್ತಿಯಾಯಿತು? ಗಾಡ್ ನೋಸ್. ಸೀಕ್ರೆಟ್ ಡಾಕ್ಟ್ರಿನ್ ತೆಗೆದು ನೋಡಿದ್ರೆ ಬಯಲನ್ನು ಅವರು ಕೊಯ್ಲಾನ್ ಅಂತ ಹೇಳ್ತಾರೆ. ಮೇಡಮ್ ಬ್ಲಾವೆಟ್ಸ್ಕಿ ಅವರು ಈ ಬಯಲು ಅನಾದಿ ಕಾಲದಿಂದ ಇದೆ, ಹಾಗೇ ಇರುತ್ತೆ ಇದು, ಆ ಬಯಲೇ ಕೊಯ್ಲಾನ್ ಅಂತ ಹೇಳ್ತಾರೆ ಅವರು. ಕೊಯ್ಲಾನ್. ಈ ಕೊಯ್ಲಾನ್ ಅನ್ನೋ ಬಯಲಿನಲ್ಲಿ ಭಗವಂತ ಬುಡ್ಡೆಗಳನ್ನು ಬಿಡ್ತಾನೆ. ವಿಭುವೊಬ್ಬ ಬುಡ್ಡೆಗಳನ್ನೂದಿದನು. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ ಬರುತ್ತೆ, ಡಿ ವಿ ಗುಂಡಪ್ಪನವ್ರು ಬರೆದದ್ದು. ಅವ್ರು SSLC LS ಫೇಲ್ ಅವರು, ಆದರೆ ಅವ್ರು ಬರೆದಿರೋದು ವಿಭುವೊಬ್ಬ ಬುಡ್ಡೆಗಳನ್ನು ಊದಿದನು ಇದೆಯಲ್ಲ, ಅದು ಆಸ್ಟ್ರೋಫಿಸಿಕ್ಸ್ನ ಉನ್ನತ ಹಂತದ ನಾಲೆಡ್ಜ್ ಅದು. ಅಂದರೆ ಎಂತಹ ಮಹಾನುಭಾವ ಇರಬೇಕು ಆತ. ವಿಜ್ಞಾನದ ಪರಮೋಚ್ಚ ತತ್ವಗಳನ್ನು LS ಫೇಲ್ ಆಗಿರುವಂಥ ಒಬ್ಬ ವ್ಯಕ್ತಿ ಕುಳಿತಲ್ಲೇ ಕುಳಿತು ಪರಿಶೋಧನೆಯನ್ನು ಮಾಡಿ ಕಂಡುಕೊಂಡು ಕಗ್ಗದಲ್ಲಿ ಬರೀತಾರೆ ಅಂತ ಅಂದರೆ ಎಂತಹ ಶ್ರೇಷ್ಠವಾದಂತಹ ಆಂತರಿಕ ಬೆಳವಣಿಗೆ ಆ ವ್ಯಕ್ತಿಯಲ್ಲಿತ್ತು ಅಂತ ಗಮನಿಸಿ ನೋಡಿ. ಅಂದರೆ ಈ ವಿಸ್ತಾರವಾದಂತಹ ಬಯಲು ಮಿಸ್ಟರಿ. ಮಿಸ್ಟರಿ ಅಂದರೆ ರಹಸ್ಯ.
ಏನಿದು ಅನ್ನೋದೇ ಗೊತ್ತಿಲ್ಲ. ಈ ಬಯಲಿನಲ್ಲಿ ಬಯಲಾಗಿ ನಾವು ಹುಟ್ಟಿ ಬಯಲಾಗಿ ಬೆಳೆದು ಬಯಲನ್ನೇ ಸೇರುತ್ತೆ. ಅಂದರೆ ಒಂದಲ್ಲ ಒಂದು ದಿನ ಪ್ರತಿ ಜೀವಿಯು ಮರಣ ಹೊಂದಿದ ನಂತರ ಬಯಲಾಗಿ ಹೋಗ್ತಾನೆ. ಅದಕ್ಕೆ ವೀರಶೈವ ಸಿದ್ಧಾಂತದಲ್ಲಿ ಮೃತ್ಯು ಹೊಂದಿದ್ರು ಅಂತ ಹೇಳಲ್ಲ, ಮರಣ ಹೊಂದಿದ್ರು ಅಂತ ಹೇಳಲ್ಲ. ಅವ್ರೇನು ಹೇಳ್ತಾರೆ? ಬಯಲಾದ್ರಪ್ಪ, ನಿನ್ನೆ ಬೆಳಿಗ್ಗೆ ಬಯಲಾಗ್ಬಿಟ್ರಪ್ಪ ಅವರು ಅಂತಾರೆ. ಅಂದರೆ ಅರ್ಥ ಅವರ ನಿಜ ಸ್ವರೂಪವನ್ನು ಸೇರಿಬಿಟ್ರು. ಬಯಲು ಅನ್ನೋದು ನಿಜ ಸ್ವರೂಪ, ಸತ್ಯದ ಸ್ವರೂಪ. ಬಯಲೇ ನಿಜ, ಅದು ನಿರಾಕಾರ, ಅದು ನಿರೀಶ್ವರ. ಆ ನಿರಾಕಾರ ಸ್ವರೂಪವಾದ ಬಯಲನ್ನು ಪುನಃ 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 ನಾವು ಹೋಗಿ ತಲುಪ್ತೀವಿ. ಮತ್ತೆ ಆ ಬಯಲಿಂದ ಏನಾಗ್ತೀವಿ? ಹಿಂತಿರುಗಿ ಒಂದು ರೂಪ, ಒಂದು ಆಕಾರ, ಒಂದು ದೇಹ, ಒಂದು ಶರೀರ ಹೊತ್ಕೊಂಡು ಹಿಂತಿರುಗಿ ಬರ್ತೀವಿ. ಈ ಶರೀರ ಹೊತ್ಕೊಂಡಾಗ್ಲೂ ಒಳಗಿರೋದು ಬಯಲೆ, ಹೊರಗಿರೋದು ಬಯಲೆ. ಈ ಎರಡು ಬಯಲುಗಳನ್ನು ಬೇರ್ಪಡಿಸ್ತಾ ಇರೋದು ನನ್ನ ಚರ್ಮ, ನನ್ನ ಈ ಸ್ವರೂಪ. ನನಗೆ ಈ ಸ್ವರೂಪದ ಅರಿವೂ ಇಲ್ಲ. ನನ್ನ ಶರೀರವೆಂಬ ಈ ಒಂದು ಪದಾರ್ಥದ ಅರಿವೂ ಇಲ್ಲ. ಇದರೊಳಗಿರುವ ಬಯಲಿನ ಅರಿವೂ ಇಲ್ಲ, ಹೊರಗಿರುವ ಬಯಲಿನ ಅರಿವೂ ಇಲ್ಲ. ನನ್ನ ಒಳಗೂ ಇರೋದು ಬಯಲೆ. ಕಾರಣ ಪ್ರತಿ ಪರಮಾಣುವಿನ 99.9999999 99.9999999% ಖಾಲಿ ಜಾಗ. ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಏನೂ ಇಲ್ಲ ಅಣು. ಅದರಲ್ಲಿ ಪದಾರ್ಥ 0.000000001% ಅಷ್ಟೇ. ಅಂದರೆ ನೀವು 1 kg ವಸ್ತು ಅಂತ ಅಂತಿರಲ್ಲ, ಆ ವಸ್ತುವಿನಲ್ಲಿ ಶೂನ್ಯ ಎಷ್ಟಿದೆ ಅಂತ ಅಂದರೆ 999.9999999% ಖಾಲಿ ಜಾಗ ಇದೆ ಅಲ್ಲಿ, ಖಾಲಿ ಜಾಗ. ಇನ್ನು ಮಿಕ್ಕ ಪದಾರ್ಥ ಎಷ್ಟು? 0.0000000% ಅಷ್ಟೇ, 1% ಅಷ್ಟೇ ವಸ್ತು ಇರೋದು. ಅಂದರೆ ಒಳಗೂ ಬಯಲಿದೆ, ಹೊರಗೂ ಬಯಲಿದೆ. ಆ ಒಳಗಿರೋ ಬಯಲಿನ ಅರಿವೂ ಇಲ್ಲ, ಹೊರಗಿರೋ ಬಯಲಿನ ಅರಿವೂ ಇಲ್ಲ. ಆದರೆ ಬಯಲಿನಿಂದ ಬಯಲಿಗೆ ನಾವು ನಿರಂತರವಾಗಿ ಪ್ರಯಾಣ ಮಾಡ್ತಿದ್ದೀವಿ. ಎಷ್ಟೋ ಸ್ವರೂಪಗಳನ್ನು ಹೊಂದಿ ವಿವಿಧ ವಂಶಗಳಲ್ಲಿ, ವಿವಿಧ ಸ್ಥಳಗಳಲ್ಲಿ, ವಿವಿಧ ಮನಸ್ಸತ್ವವನ್ನು ಹೊಂದಿ, ವಿವಿಧ ಸಂಸ್ಕೃತಿಗಳ ಮಧ್ಯೆ, ವಿವಿಧ ನಾಗರಿಕತೆಗಳ ಮಧ್ಯೆ ನಾವು ಬೆಳೆದು ಮುಂದುವರಿತೀವಿ. ಇದೊಂದು ಅನಂತ ಜೀವನ. ಈ ಅನಂತ ಜೀವನವನ್ನು ಹೊಂದಿರುವಂತಹ ನಾವು ಏಕಾಂಗಿ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಪ್ರಯಾಣ ಮಾತ್ರ, ಏಕಾಂಗಿ ಪ್ರಯಾಣ. ಅಂದರೆ ಅರ್ಥ ಏನು? ಏಕಾಂಗಿ ಅಂದರೆ ಏನು? ಲೋನ್ಲಿನ ಅಲೋನ್. ದೇರ್ ಆರ್ 2 words in English, lonely and alone. Which is the correct word? Alone. Alone. My journey is an alone journey. ಅಂದರೆ ಅರ್ಥ ಒಬ್ಬಂಟಿಯಾಗಿ ಪ್ರಯಾಣ ಮಾಡ್ತಿದ್ದೀನಿ. ಒಪ್ಕೊಳ್ಳೋಕ್ಕಾಗತ್ತಾ? ಸರ್ ಏನು ಹೇಳ್ತೀರಿ? ನಾನೊಂದು ಕುಟುಂಬದಲ್ಲಿ ಹುಟ್ಟಿದ್ದೀನಿ, ಒಂದು ಸಮುದಾಯಕ್ಕೆ ಸೇರಿದ್ದೀನಿ, ಒಂದು ನಿರ್ದಿಷ್ಟ ದೇಶದಲ್ಲಿ ಬದುಕ್ತಿದ್ದೀನಿ. ನನ್ನ ಜೊತೆ ನನ್ನ ಕುಟುಂಬದ ಸದಸ್ಯರಿದ್ದಾರೆ, ಸ್ನೇಹಿತರಿದ್ದಾರೆ, ಬಂಧು ಬಾಂಧವರಿದ್ದಾರೆ. ಎಲ್ಲರೂ ಇರುವಂತಹ ಈ ಒಂದು ಜಗತ್ತಿನಲ್ಲಿ ನಾನು ಏಕಾಂಗಿ ಹೇಗೆ ಅಲ್ವಾ? ನೀವು ಒಪ್ಕೊಳ್ತೀರಾ ನಾನು ಏಕಾಂಗಿ ಪ್ರಯಾಣಿಕ ಅಥವಾ ಅಂತ? ಒಪ್ಕೊಳ್ಳಲ್ಲ. ಯಾಕೆಂದರೆ ನಿಮಗೆ ಎಲ್ಲರೂ ಇದ್ದಾರಲ್ವಾ? ಎಲ್ಲರೂ ಇದ್ದಾರೆ. ಹುಟ್ಟಿದಾಗಿಂದಲೂ ಎಷ್ಟೋ ಜನ ಬರ್ತಾ ಇದ್ದಾರೆ, ಎಷ್ಟೋ ಜನ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ನಿಮ್ಮ ಜೊತೆ ನಿಮ್ಮೊಡನೆ ಇದ್ದಾರೆ. ಸರ್ ಹಾಗಾದರೆ ಏಕಾಂಗಿ ಪ್ರಯಾಣ ಹೇಗೆ? ನೋಡಿ, ಓಶೋರವರು, ಓಶೋ ಅಂದರೆ ಗೊತ್ತಲ್ಲ ನಿಮಗೆ? ರಜನೀಶರು, ಆಚಾರ್ಯ ರಜನೀಶರು ಒಂದು ಕಡೆ ಹೇಳ್ತಾರೆ,
ಜೀವನ ಅನ್ನೋದೊಂದು ಪ್ರಯಾಣ. ಇದೊಂದು ದೀರ್ಘಕಾಲದ ಪ್ರಯಾಣ. ಈ ಪ್ರಯಾಣ ಹೇಗೆ ನಡೆಯುತ್ತೆ ಅಂದರೆ, ಯಾವ ವ್ಯಕ್ತಿ ಜ್ಞಾನದ ಇಚ್ಛೆಯನ್ನು ಹೊಂದಿರ್ತಾನೋ, ಜಿಜ್ಞಾಸುವಾಗಿರ್ತಾನೋ, ಆತನಿಗೆ ಮಾತ್ರ ಆತನ ಇತಿಹಾಸವಾಗಲಿ ಆತನ ಭವಿಷ್ಯವಾಗಲಿ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿರುತ್ತೆ. ಈ ಇತಿಹಾಸ ಭವಿಷ್ಯಗಳ ಮಧ್ಯೆ ತನ್ನ ಸದ್ಯದ ಪರಿಸ್ಥಿತಿ ಏನು ಅನ್ನೋದು ಆತನಿಗೆ ಅರ್ಥವಾಗಿರುತ್ತೆ. ಬಹಳ ಜನರಿಗೆ ಬಹಳ 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 ಜನರಿಗೆ ಜೀವನ ಅನ್ನೋಂಥ ಈ ಪ್ರಕ್ರಿಯೆಯ ಸ್ವರೂಪದ 1% ನಾಲೆಡ್ಜು ಇರಲ್ಲ. ಸುಮ್ಮನೆ ಏನೋ ಪ್ರಾಣಿಗಳಂತೆ ಹುಟ್ಟಿ ಬದುಕಿ ಬೆಳೆದು ಮಕ್ಕಳು ಮರಿಗಳನ್ನ ಮಾಡಿಕೊಂಡು ಜೀವನ ಕಳೆದು ಮುಗಿಸ್ಬಿಡ್ತಾರೆ. ಎಲ್ಲೋ ಕೆಲವರು ಮಾತ್ರ ನಿಜವಾಗಲೂ ಜ್ಞಾನ ಪಿಪಾಸುಗಳಾಗಿರ್ತಾರೆ, ಜ್ಞಾನದಾಹಿಗಳಾಗಿರ್ತಾರೆ. ನಾನು ಯಾರು, ನನ್ನ ಮೂಲವೇನು, ನನ್ನ ಇತಿಹಾಸವೇನು, ನನ್ನ ವರ್ತಮಾನದ ಪರಿಸ್ಥಿತಿ ಏನು, ಈ ಜೀವನದ ಉದ್ದೇಶವೇನು, ಮರಣದ ಅರ್ಥವೇನು ಅನ್ನೋ ಪ್ರಶ್ನೆಯನ್ನು ಹಾಕ್ಕೊಳ್ತಾರೆ. ಇದರಲ್ಲಿ ಬಹಳ ಗಂಭೀರವಾದ ಪ್ರಶ್ನೆ ಯಾವುದು ಗೊತ್ತಾ? ಜೀವನದ ಉದ್ದೇಶವೇನು ಮತ್ತು ಮರಣದ ಅರ್ಥವೇನು? ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ವಾಟ್ ಈಸ್ ದ ಮೀನಿಂಗ್ ಆಫ್ ಡೆತ್? ಈ ಪ್ರಶ್ನೆ ಕೇಳ್ಕೊಳ್ಳೋರೆ ಬಹಳ ಅಪರೂಪ, ಅದರ ಬಗ್ಗೆ ಚಿಂತನೆ ನಡೆಸೋರೆ ಬಹಳ ಅಪರೂಪ. ಅಂತಹ ವ್ಯಕ್ತಿಗಳೇ ಈಗ ಈ ಸತ್ಸಂಗದಲ್ಲಿ ಬಂದು ಕುಳಿತಿರೋದು. ಇಂಥ ಸತ್ಸಂಗಗಳನ್ನು ಆಕರ್ಷಿಸೋದು ಎಂಥ ವ್ಯಕ್ತಿಗಳನ್ನು ಗೊತ್ತಾ? ಈ ಸತ್ಸಂಗಗಳು ಆಕರ್ಷಿಸೋದು ಈ ಸತ್ಸಂಗಗಳು ಯಾರಿಗೆ ಜೀವನದ ಬಗ್ಗೆ ಆಳವಾದಂತಹ ಅರಿವು ಬೇಕು ಅನ್ನುವಂತಹ ಬಯಕೆ ಇರುತ್ತೋ ಅಂಥವರನ್ನು ಆಕರ್ಷಿಸುತ್ತೆ. ಇಲ್ಲ ಅಂದರೆ ಹೊರಗಿರೋರೆಲ್ಲ ಇಲ್ಲಿರ್ತಿದ್ರು ಇವಾಗ, ಹೌದಾ ಅಲ್ವಾ? ಒಂದು ಕ್ರಿಕೆಟ್ ಮ್ಯಾಚ್ ಅಂದರೆ ನೋಡಿ, ಲಕ್ಷಾಂತರ ಕೋಟ್ಯಾಂತರ ಜನ ಮನೆಗಳನ್ನ ಸೇರಿಬಿಡ್ತಾರೆ, ಸ್ಟೇಡಿಯಂಗಳಲ್ಲಿ ಹೋಗಿ ಕೂತ್ಬಿಡ್ತಾರೆ, ಹೌದಾ ಅಲ್ವಾ? ನಮ್ಮ ಬಗ್ಗೆ ಅರಿವನ್ನು ಉಂಟು ಮಾಡುವ, ಅರಿವನ್ನು ನೀಡುವ ಒಂದು ಉತ್ತಮವಾದಂತಹ ಜ್ಞಾನದ ಪರಿಚಯ ಸತ್ಸಂಗಗಳಲ್ಲೇ ಆಗೋದು. ಈಗ ಓಶೋರವರು ಹೇಳ್ತಾರೆ, ಜೀವನ ಅನ್ನೋದು ಒಂದು ನಿರಂತರ ಪ್ರಯಾಣ. ದ ಜರ್ನಿ ಈಸ್ ಲಾಂಗ್ ಅಂತಾರವರು. ಅಂಡ್ ದ ಪಾತ್ ಈಸ್ ಪಾತ್ಲೆಸ್. ಏನು ಪ್ರೊಫೌಂಡ್ ಸ್ಟೇಟ್ಮೆಂಟು ನೋಡಿ. ದ ಜರ್ನಿ ಈಸ್ ಲಾಂಗ್ ಅಂಡ್ ದ ಪಾತ್ ಈಸ್ ಪಾತ್ಲೆಸ್. ಹಕ್ಕಿ ಹಾರುವಂತಹ ಮಾರ್ಗಕ್ಕೆ ಚಿಹ್ನೆ ಇದೆಯಾ? ಅದು ಹಾರ್ತಾ ಇರುವಾಗ ಯಾವುದಾದ್ರೂ ಮಾರ್ಗವನ್ನು ಆಕಾಶದಲ್ಲಿ ಉಳಿಸಿ ಹೋಗುತ್ತಾ? ತನ್ನ ಪಾಡಿಗೆ ತಾನು ಹಾರು ಹೋಗುತ್ತೆ. ಅದು ಹಾರು ಹೋಗಿದ್ದೇ ಅದರ ಮಾರ್ಗ, ಹೌದಾ ಅಲ್ವಾ? ದ ಜರ್ನಿ ಈಸ್ ಲಾಂಗ್ ಅಂಡ್ ದ ಪಾತ್ ಈಸ್ ಪಾತ್ಲೆಸ್. And one has to be alone. The bottom line of my lecture today. ಏನು ಹೇಳ್ತಿದ್ದಾರೆ ಅವರು? And one has to be alone. ಒಬ್ಬ ಮನುಷ್ಯ ಏಕಾಂಗಿಯಾಗಿ ಈ ಪ್ರಯಾಣವನ್ನು ಮಾಡಬೇಕಂತೆ. One has to be alone. There is no map. There is no guide. ಅಬ್ಬಾ, ಮೈಯೆಲ್ಲ ಜುಮ್ಮನ್ನುತ್ತೆ ಈ ಪದಗಳು, ಈ ವಾಕ್ಯಗಳು. ಅವರು ರಜನೀಶರು ಮಹಾ ಸಾಧಕರು. ಅವ್ರ ಬಗ್ಗೆ ಯಾರು ಏನು ಹೇಳ್ತಾರೋ ಅದು ಬೇರೆ ವಿಷಯ, ನಮಗೆ ಬೇಡ. ಕಾಂಟ್ರವರ್ಸೀಸ್ ಇರಬಹುದು, ಆದರೆ ಸಾಮಾನ್ಯ ಮನುಷ್ಯನಿಂದ ಇಂತಹ ಬೋಧನೆಗಳು ಬರಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ.
ನೀವೇ ನೂರಾರು ಸಾವಿರಾರು ಸತ್ಸಂಗಗಳನ್ನು ಕೇಳಿದಿರಿ, ಅನುಭವಿಸಿದಿರಿ. ನಾನು ಎಷ್ಟೋ ಸತ್ಸಂಗಗಳಲ್ಲಿ ಭಾಗವಹಿಸಿದ್ದೀನಿ. ನನ್ನಿಂದ ಇಂಥ ಪದಗಳು ಬರಲಿಕ್ಕಾಗತ್ತಾ? ನಾನು ಏನಿದ್ರೂ ಅವ್ರು ಕೊಟ್ಟ ಪದಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಿದ್ದೀನಿ ಅಷ್ಟೇ. ವಾಟ್ ಅ ಬ್ಯೂಟಿಫುಲ್! 4 ಸಾಲಿನಲ್ಲಿ ಏಕಾಂಗಿ ಪ್ರಯಾಣ ಅಂದರೆ ಏನು ಅನ್ನೋದನ್ನು ಅವ್ರು ನೀಡ್ತಾ ಇದ್ದಾರೆ ಇಲ್ಲಿ. ದ ಜರ್ನಿ ಈಸ್ ಲಾಂಗ್ ಅಂಡ್ ದ ಪಾತ್ ಇಸ್ ಪಾತ್ಲೆಸ್ ಅಂಡ್ ಒನ್ ಹ್ಯಾಸ್ ಟು ಬಿ ಅಲೋನ್. ದೆರ್ ಈಸ್ ನೋ ಮ್ಯಾಪ್, ದೆರ್ ಈಸ್ ನೋ ಗೈಡ್. ಮ್ಯಾಪ್ ಇಲ್ಲ ಈ ಜರ್ನಿಗೆ. ಅಮೇರಿಕಾಗೆ ಹೋಗ್ತೀನಿ ಅಂತಂದರೆ ಮ್ಯಾಪ್ ಇಟ್ಕೊಂಡು ಹೋಗ್ತೀರಿ ಕೈಯಲ್ಲಿ. ಮೊದಲು ಮಗಳ ಮನೆಗೆ ಹೊಟ್ಟೋಗ್ತೀನಿ, ಮಗನ ಮನೆಗೆ ಹೊಟ್ಟೋಗ್ತೀನಿ, ಮಗಳಿಗೋ ಸೊಸೆಗೋ ಹೆರಿಗೆ ಮಾಡಿಸ್ಬಿಡ್ತೀನಿ. ಹೆರಿಗೆ ಮಾಡಿಸಿದ್ಮೇಲೆ ಒಂದು ಮ್ಯಾಪ್ ಇಟ್ಕೊಂಡ್ಬಿಡ್ತೀನಿ, ಅಮೇರಿಕಾ ಎಲ್ಲ ಸುತ್ತಾಡ್ಕೊಂಡು ಬಂದುಬಿಡ್ತೀನಿ. ಇವತ್ತೆಲ್ಲಿರ್ತೀನಿ, ನಾಳೆ ಎಲ್ಲಿರ್ತೀನಿ, ನಾಡಿದ್ದು ಎಲ್ಲಿರ್ತೀನಿ, ಆಚೆ ನಾಡಿದ್ದು ಎಲ್ಲಿರ್ತೀನಿ, ಮ್ಯಾಪ್ ಇದೆ. ನಿಶ್ಚಿತತೆ. ವೆನ್ ಯು ಹ್ಯಾವ್ ಎ ಮ್ಯಾಪ್ ಯು ಹ್ಯಾವ್ ಸರ್ಟನ್ಟಿ. ಸರ್ಟನಿಟಿ ಅನ್ನೋ ಪದ ಇಲ್ಲ ಇಂಗ್ಲೀಷಲ್ಲಿ. ಸರ್ಟನ್ಟಿ, NITY ಅಲ್ಲ, NTY. ಅನಿಶ್ಚಿತತೆ. ಮ್ಯಾಪ್ ಇಲ್ಲ ಅಂದರೆ, ಹೌದಾ ಇಲ್ವಾ? ಜೀವನಕ್ಕೆ ಮ್ಯಾಪ್ ಹಾಕ್ಕೋಬೇಕು ಅಂತೀರಿ ನೀವು, ಹೌದಾ ಇಲ್ವಾ? ಹಾಂ, ನಾಳೆ ಇದು ಮಾಡಬೇಕು, ನಾಡಿದ್ದು ಅದು ಮಾಡಬೇಕು, 1 ವರ್ಷ ಆದಮೇಲೆ ಇದು, 2 ವರ್ಷ ಆದಮೇಲೆ ಇದು, 3ನೇ ವರ್ಷ ಆದಮೇಲೆ ನನ್ನ ಹತ್ರ ಕಾರ್ ಇರಬೇಕು, 4ನೇ ವರ್ಷ ಆದಮೇಲೆ ಬಂಗ್ಲೆ ಕಟ್ಟಬೇಕು, 5ನೇ ವರ್ಷಕ್ಕೆ ಮಗನ ಮದುವೆ ಮಾಡಬೇಕು, 7ನೇ ವರ್ಷಕ್ಕೆ ಮೊಮ್ಮಗ ನನ್ನ ಕೈನಲ್ಲಿ ಇರಬೇಕು. ಏನೆಲ್ಲ ಪ್ಲ್ಯಾನ್ ಹಾಕ್ತೀವ ಇಲ್ವಾ? ಆ ಪ್ಲ್ಯಾನ್ ಎಷ್ಟರ ಮಟ್ಟಿಗೆ ಸರಿ ಹೋಗುತ್ತೋ, ನಾವು ಅಂದ್ಕೊಂಡಂಗೆ ಆಗುತ್ತೋ ಬಿಡುತ್ತೋ ಅದು ಬೇರೆ ವಿಷಯ. ಒಟ್ಟಿನಲ್ಲಿ ನಮಗೆ ಮ್ಯಾಪ್ಗಳು ಅಂದರೆ ತುಂಬ ಇಷ್ಟ, ಹೌದಾ ಅಲ್ವಾ? ಪ್ರತಿಯೊಂದು ನಿಶ್ಚಿತವಾಗಿರ್ಬೇಕು ನಮಗೆ. ಅನಿಶ್ಚಿತತೆ ನಮ್ಮಲ್ಲಿ ಅಭದ್ರತೆಯನ್ನು ಉಂಟು ಮಾಡಿಬಿಡುತ್ತೆ. ಆ ಅಭದ್ರತೆ ಒತ್ತಡಕ್ಕೆ ಕಾರಣ ಆಗುತ್ತೆ. ಒತ್ತಡ ಸಾವಿರಾರು ದೈಹಿಕ ಮಾನಸಿಕ ಸಮಸ್ಯೆಗಳಿಗೆ ಮೂಲವಾಗಿಬಿಡುತ್ತೆ. ನಮಗೆ ಒಟ್ಟಿನಲ್ಲಿ ನಿಶ್ಚಿತತೆ ಬೇಕು. ಆದರೆ ರಜನೀಶರು ಒಡೆದು ಹಾಕಿಬಿಡ್ತಾರೆ. ಅವ್ರು ಹೇಳ್ತಾರೆ, ಏನು, ದೆರ್ ಈಸ್ ನೋ ಮ್ಯಾಪ್ ಅಪ್ಪ ಫಾರ್ ಯುವರ್ ಲೈಫ್, ದೆರ್ ಈಸ್ ನೋ ಮ್ಯಾಪ್. ಇಲ್ಲವೇ ಇಲ್ಲ, ನೀನು ಮಾಡ್ಕೋತೀಯ ಅಷ್ಟೇ ಮ್ಯಾಪು. ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ disposes most of the times. He has a better plan for us. Unnecessarily we keep wasting time in planning, but there is no plan better than the plan given by the God to us. ಅದು ಅರ್ಥ ಮಾಡ್ಕೊಳ್ಳಲ್ಲ. ಆತ ನಮಗೆ ಕೊಟ್ಟಿರೋ ಪ್ಲ್ಯಾನೇ ದಿವ್ಯವಾದ ಪ್ಲ್ಯಾನು. ನಾವು ಸುಮ್ಮನೆ ಅದನ್ನು ನಂಬಲ್ಲ. ನಾವೇನು ಮಾಡ್ತೀವಿ, ಪ್ಲ್ಯಾನ್ ಮಾಡ್ತಾ ಹೋಗ್ತೀವಿ, ಹೌದಾ ಅಲ್ವಾ? ದುಡ್ಡು ಎತ್ತಿಡ್ತೀವಿ, ಕೂಡಿಡ್ತೀವ ಇಲ್ವ? ದುಡ್ಡು ಎತ್ತಿಡ್ತೀವಿ, ಬಟ್ಟೆ ಬರೆ ಒಡವೆಗಳು ಮಾಡ್ಕೋತೀವಿ, ಆಸ್ತಿ ಪಾಸ್ತಿ ಮಾಡ್ತೀವಿ. ಯಾಕೆ? ಆತನಲ್ಲಿ ನಂಬಿಕೆ ಇಲ್ಲ. ನಂಬಿಕೆ ಇರೋ ವ್ಯಕ್ತಿ ಏನನ್ನೂ ಸಂಗ್ರಹಿಸೋದಿಲ್ಲಂತೆ. ಅಪರಿಗ್ರಹ. ನರಸಿಂಹಯ್ಯನವ್ರು ಬದುಕಿದ್ರು ಗೊತ್ತಾ ನಿಮಗೆ? HN ಅಂತ ಕರೀತಿದ್ವಿ ನಾವು. ನಮ್ಮ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಇರ್ತಾಯಿದ್ರು ಅವರು. ಏನಿತ್ತು ಅವ್ರ ಹತ್ರ? 2 ದಟ್ಟಿ ಪಂಚೆ, 2 ಜುಬ್ಬ, ಒಂದು ಕೈಯಲ್ಲಿ ಕೋಲು, ತಲೆಗೊಂದು ಗಾಂಧಿ ಟೋಪಿ, ಒಂದು ತಟ್ಟೆ, ಒಂದು ಲೋಟ, ಒಂದು ಚಾಪ್, ಅಷ್ಟೆ. ಅಪರಿಗ್ರಹ. ಹುಟ್ಟಿಸಿದ ಭಗವಂತ ಹುಲ್ಲಂತೂ ಮೀಸಲ್ಲ. ನೋಡಿ, ಏನನ್ನೂ ಬೇಡ ಅನ್ನೋಂತಹ ವ್ಯಕ್ತಿಗೆ ಯಾವ ಭಯ, ಯಾವ ಭೀತಿ? ಆತ ಬದುಕಿದ್ದಾಗಲೇ ನಿರ್ವಾಣವನ್ನು ಹೊಂದ್ಬಿಟ್ಟಿದ್ದಾನೆ. ಏನೂ ಬೇಡ ಅನ್ನುವಂತಹ ವ್ಯಕ್ತಿ ಬಯಲನ್ನು ಅರ್ಥ ಮಾಡಿಕೊಂಡವನು. ಆತನಿಗೆ ಗೊತ್ತು ಶೂನ್ಯ ಅಂದರೆ ಏನು ಅಂತ. ಹಿ ನೋಸ್ ವೆರಿ ವೆಲ್. ಕಾರಣ ಆತ ತನ್ನ ಆಂತರಿಕ ಬಯಲನ್ನು, ಬಹಿರಂಗದ ಬಯಲನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ದೆರ್ ಇಸ್ ನೋ ಮ್ಯಾಪ್ ಅಂಡ್ ದೆರ್ ಇಸ್ ನೋ ಗೈಡ್. ಅಪ್ಪ, ದಯವಿಟ್ಟು ಯಾರೋ ಗುರು ಇದ್ದಾನೆ, ನನ್ನ ಉದ್ಧಾರ ಮಾಡ್ತಾನೆ ಅಂತ ತಿಳ್ಕೊಬೇಡ. ಯಾವ ಗುರುವೂ ಇಲ್ಲ, ಯಾವ ಮಾರ್ಗದರ್ಶಕನೂ ಇಲ್ಲ. ನಿನ್ನ ಜೀವನಕ್ಕೆ ನೀನೇ ಮಾರ್ಗದರ್ಶಕ. ಗುರುವಾರು ನಿನಗಹರು, ನೀನೊಬ್ಬ ತಬ್ಬಲಿಗ. ದಾರಿಯಲ್ಲಿ ಕೆಳೆದೆಂಜಲನು ತಿಂದು ಮುನ್ನಡೆ, ನಿನಗೆ ನೀನೇ ಗುರುವೋ ಮಂಕುತಿಮ್ಮ.
ಡಿ ವಿ ಗುಂಡಪ್ಪನವರು ಅದೇ ಹೇಳ್ತಾರೆ, ನಿನಗೆ ನೀನೇ ಗುರುವೋ ಮಂಕುತಿಮ್ಮ. ನಿನ್ನ ಅರಿವೇ ನಿನಗೆ ಗುರು. ನಿನ್ನ ಒಳಗಿರುವಂತಹ ಜ್ಞಾನದ ಅರಿವು, ಈ ಭ್ರೂಮಧ್ಯ ರೇಖೆಯಲ್ಲಿರುವಂತಹ ಆಜ್ಞಾ ಚಕ್ರವೇ ನಿನ್ನ ಗುರು. ಆ ಆಜ್ಞಾ ಚಕ್ರವೆಂಬ ಅರಿವೆಂಬ ಗುರುವಿದೆಯಲ್ಲ, ಆ ಗುರುವೆಂಬ ಜ್ಯೋತಿಯನ್ನು ಬೆಳಗಲು ನೀನೇನು ಮಾಡಬೇಕೋ ಆ ಸಾಧನೆಯನ್ನು ಮಾಡು. ನಿನಗೆ ಯಾರೂ ಗುರು ಇಲ್ಲ. ಇವೆಲ್ಲ ಒಂಥರ ಬಹಳ ಉನ್ನತ ಮಟ್ಟದ ಅಧ್ಯಾತ್ಮ ವಿಷಯ ವಿಚಾರಗಳು. ಅಂದರೆ ಇವ್ರ ಮಧ್ಯದಲ್ಲಿ ಏನು ಹೇಳಿದ್ರು ಇಲ್ಲಿ, ಅಂಡ್ ಒನ್ ಹ್ಯಾಸ್ ಟು ಬಿ ಅಲೋನ್. ನೀನೊಬ್ಬನೇ. ಆದರೆ ಇದನ್ನ ಒಪ್ಕೊಳ್ಳೋಕ್ಕಾಗಲ್ಲ ಸರ್. ಎಷ್ಟು ಜನ ಇದ್ದಾರೆ ನೋಡಿ, ಈಗಲೇ ಹೇಳಿ ಸರ್, ಪ್ರಸ್ತುತ ಸ್ಥಿತಿಯಲ್ಲಿ ನಮ್ಮೊಡನೆ ಎಷ್ಟು ಜನ ಇದ್ದಾರಲ್ಲ ಸರ್. ಈ ಸಂದರ್ಭದಲ್ಲಿ ನನ್ನ ಸಹ ಪ್ರಯಾಣಿಕರಾಗಿ ಈ ಒಂದು ಆಡಿಟೋರಿಯಂನಲ್ಲಿ ಎಷ್ಟು ಜನ ಕುಳಿತಿದ್ದಾರೆ. ನಾನು ಹೆಂಗೆ ಸರ್ ಅಲೋನು? ಎಸ್, ಯು ಆರ್ ಅಲೋನ್. ಯಾಕೆ ಗೊತ್ತಾ? ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವ್ರು ಒಂದು ಕಡೆ ಹೇಳ್ತಾರೆ, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವ ಪೇಳ್ದಂಗೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ. ನಿನ್ನ ಬದುಕು ಒಂದು ಜಟಕ ಬಂಡಿನಪ್ಪ. ಹೋಲಿಕೆ ಮಾಡ್ಕೊ. ನಿನ್ನ ಬದುಕು, ನಿನ್ನ ಜೀವನ ಒಂದು ಜಟಕ ಬಂಡಿ. ನೀನಲ್ಲ ಜಟಕ ಬಂಡಿ, ನೀನು ನಡೆಸ್ತಾ ಇರೋ ಬದುಕು ಜಟಕ ಬಂಡಿ. ಈ ಜಟಕ ಬಂಡಿಗೆ ಕಟ್ಟಿರೋ ಕುದುರೆ ಯಾರು? ಅದು ನಾನು. ಅಂದರೆ ನಾವು ಹುಟ್ಟಿದ ತಕ್ಷಣ ನನ್ನ ಹೆಗಲಿಗೆ ಭಗವಂತ ಬದುಕು ಅಂತ ಕೊಟ್ಟುಬಿಟ್ಟ. ಆ ಬದುಕೆ ಜಟಕ ಬಂಡಿ, ನಾನು ಕುದುರೆ. ವಿಧಿ ಅದರ ಸಾಹೇಬ. ಈ ಬದುಕೆಂಬ ಜಟಕ ಬಂಡಿಯನ್ನು ಎಳಿತಿದ್ದೀನಲ್ಲ, ಕುದುರೆ ನಾನು, ಜೀವಿ. ಈ ಬದುಕೆಂಬ ಜಟಕ ಬಂಡಿನ ಎಳಿತಾ ಇರೋ ಕುದುರೆಯ ಜಟಕ ಬಂಡಿ ಇದೆಯಲ್ಲ, ಈ ಜಟಕ ಬಂಡಿ ಮೇಲೆ ಕೂತ್ಕೊಂಡಿರುವಂತಹ ಸಾಹೇಬ ಯಾರು? ವಿಧಿ. ವಿಧಿ ಅಂದರೆ ಕರ್ಮ. ನಾ ಹೊತ್ತು ತಂದಂತಹ ಕರ್ಮಗಳು. ವಿಧಿ ಅದರ ಸಾಹೇಬ, ಸಾರಥಿ. ಅಥ ಕರ್ಮ ಅನ್ನೋದು ಸಾರಥಿ. ಆಮೇಲೆ ಏನು ಹೇಳ್ತಾರೆ? ಅವ ಪೇಳ್ದಂಗೆ ಪಯಣಿಕರು. ಅವ ಪೇಳ್ದಂಗೆ ಅಂದರೆ ಯಾರು? ಅವ ಪೇಳ್ದಂಗೆ. ಪೇಳ್ದಂಗೆ ಅಂದರೆ ಹೇಳಿದ ಹಾಗೆ. ಅವ ಅಂದರೆ ಯಾರು? ಭಗವಂತ. ಭಗವಂತ ಹೇಳಿದ ಹಾಗೆ ನಿನ್ನ ಜೊತೆ ಸಹ ಪ್ರಯಾಣಿಕರಪ್ಪ. ನಿನ್ನ ಬಂಡಿಯನ್ನೇರು ಕುಳಿತುಕೊಳ್ಳೋದು ಯಾರು? ಹುಟ್ಟಿದ ನಂತರ ನಿನ್ನ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ಸ್ನೇಹಿತರು, ಇವರೆಲ್ಲ ನಿನ್ನ ಜಟಕ ಬಂಡಿ ಹತ್ತು ಕೂತ್ಕೋತಾರೆ. ನೀನು ಆರಿಸ್ಕೊಳ್ಳಿಲ್ಲ ಅವರನ್ನೆಲ್ಲ ಕೊಟ್ಟವನು ಯಾರು? ಆ ಭಗವಂತ ನಿನಗೆ. ಅವ ಪೇಳ್ದಂಗೆ ಪಯಣಿಗರು. ಸಾರ್, ನನಗೆ ಸಾಕಾಗೋಗಿದೆ ಸಾರ್. ನನ್ನ ಮಗ ಹೇಳಿದ ಮಾತು ಕೇಳಲ್ಲ ಸಾರ್. 3 ಹೊತ್ತು ಹುಡುಗರ ಜೊತೆ ಸೇರ್ಕೊಂಡು ಪೋಲಿ ಬಿದ್ದುಬಿಟ್ಟಿದ್ದಾನೆ. ಮಾಡಬಾರದು ಮಾಡ್ತಾನೆ ಸಾರ್. ಕರ್ಮ ಹೊತ್ಕೊಂಡು ಬಂದ್ವಿ. ಕರ್ಮಕ್ಕೆ ಅನುಸಾರವಾಗಿ ಆ ಭಗವಂತನ ಪ್ರೇರೇಪಣೆಯ ಮೇರೆಗೆ ಆ ಸಹ ಪ್ರಯಾಣಿಕರನ್ನು ಹೊಂದಿದ್ದೇವೆ ನಾವು. ಅರ್ಥ ಆಯ್ತಾ? ಆದರೆ ಇವ್ರು ಯಾರಾದರೂ ನಮ್ಮ ಜೊತೆ ಬರ್ತಾರಾ? ಇಲ್ಲ. ಇವರೆಲ್ಲ ಅವ್ರವ್ರ ಹಾದಿ ಹಿಡಿದು ಹೊರಟೋಗ್ತಾರೆ. ಹತ್ತಿದರೆ ಬದುಕೆಂಬ ಜಟಕ ಬಂಡಿನ. ನಾನು ಅದನ್ನು ಎಳಿಲೇಬೇಕು. ಈ ಸಂಸಾರವೆಂಬ ನೊಗಕ್ಕೆ ಕಟ್ಟಿದಂತಹ ಕುದುರೆ ನಾನು ಎಳಿಲೇಬೇಕು. ಬೇಕೋ ಬೇಡವೋ ನಾನು ಮಾಡಬೇಕಾದ ಕರ್ತವ್ಯನ ಮಾಡಬೇಕು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು. ಆ ವಿಧಿ ಹೇಳುತ್ತೆ, ಅಪ್ಪ ಇವತ್ತು ಮೃಷ್ಟಾನ್ನ ಭೋಜನ, ಮದುವೆ ಇದೆ, ನಿನ್ನ ಬಂಧುವಿನ ಮದುವೆ, ಹೋಗು, ಇವತ್ತು ಮೃಷ್ಟಾನ್ನ ಭೋಜನವನ್ನು ತಿನ್ನು. ಈ ಕುದುರೆ ಬದುಕೆಂಬ ಜಟಕ ಬಂಡಿನಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಾಂಧವರನ್ನು ಕೂಡಿಸ್ಕೊಂಡು ಮದುವೆಗೆ ಹೇಳ್ಕೊಂಡು ಹೋಗುತ್ತೆ. ಎಲ್ಲ ಕೂತ್ಕೊಂಡು ಮೃಷ್ಟಾನ್ನ ಭೋಜನ ಮಾಡ್ತೀವಿ.
ಮನೆಗೆ ಹಿಂತಿರುಗಿ ಬರ್ತೀವಿ, ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋ ಹೊತ್ತಿಗೆ ಒಂದು ಟೆಲಿಗ್ರಾಮ್ ಬರುತ್ತೆ, ಟೆಲಿಫೋನ್ ಬರುತ್ತೆ, ಯಾರೋ ತೀರೋದ್ರು. ಈಗೇನು ಮಾಡಬೇಕು? ಮಸಣಕ್ಕೆ ಹೋಗಬೇಕು. ಇವ್ರನ್ನೆಲ್ಲ ಹೊತ್ಕೊಂಡು ಮಸಣಕ್ಕೆ ಹೋಗಬೇಕು. ಮಸಣಕ್ಕೆ ಹೋಗಿ ಕೂಳು ತಿನ್ನಬೇಕಲ್ಲಿ. ಅಂದರೆ ಒಂದಿನ ಮದುವೆ, ಒಂದಿನ ಮಸಣ, ಸುಖ ದುಃಖ, ನೋವು ನಲಿವು, ಇಷ್ಟೇ ಜೀವನ. ಕೊನೆಗೇನು ಹೇಳ್ತಾರೆ ಅವರು? ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಪದ ಅಂತಂದರೆ ಪಾದಗಳು. ಅಪ್ಪ ನೀನು ಕುದುರೆ ಎಷ್ಟು ಅಂತ ಓಡ್ತೀಯ, ಓಡಿ 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 ಒಂದಲ್ಲ ಒಂದು ದಿನ ನಿನ್ನ ಪಾದಗಳೇನಾಗ್ಬೋದು? ಕುಸಿಬೋದು. ಸಾಕಪ್ಪ, ಹೆದರ್ಬೇಡ. ಯಾಕೆ ಗೊತ್ತಾ? ನಿನ್ನ ಪಾದ ಕುಸಿಬೋದಷ್ಟೇ, ನೆಲ ಕುಸಿಯಲ್ಲ. ಕೂತ್ಕೊಂಡ್ಬಿಡು. ಪದ ಕುಸಿತಲ್ವಾ, ಕುಳಿತುಬಿಡು. ಅಲ್ಲಿ ಸ್ವಲ್ಪ ವಿಶ್ರಾಂತಿ ಪಡಿ, ಮುಂದೆ ಹೋಗು. ಇದರ ಈ ಕಗ್ಗದಲ್ಲಿ ಹೇಗೆ ಅಂದರೆ ಅರ್ಥಗಳು ಪದರ ಪದರ ಪದರಗಳಾಗಿ ತೆಗಿಬೋದು ನಾವು. ಇದರ ಅರ್ಥ ಇಷ್ಟೇ: ನಿನ್ನ ಜೊತೆ ಎಷ್ಟೇ ಸಹ ಪ್ರಯಾಣಿಕರಿದ್ದರೂ ನೀನು ಮಾತ್ರ ಒಬ್ಬಂಟಿ ಕುದುರೆ. ಇನ್ನೊಂದು ಕಡೆ ಓಶೋರವರು ಹೇಳ್ತಾರೆ, ಲೈಫ್ ಈಸ್ ಎ ಡ್ಯೂಯಲ್ ಜರ್ನಿ. ಡ್ಯೂಯಲ್ ಅಂದರೆ ದ್ವಿಮುಖ ಜರ್ನಿ, ಪ್ರಯಾಣ. ಜೀವನ ಅನ್ನೋದು ದ್ವಿಮುಖ ಪ್ರಯಾಣ. ಹೇಗೆ? ಹೊರಗೆ ಬಹಿರಂಗದಲ್ಲಿ ಒಂದು ಪ್ರಯಾಣವಾದರೆ ಇನ್ನೊಂದು ಪ್ರಯಾಣ ಅಂತರಂಗದ ಪ್ರಯಾಣ. ಬಹಿರಂಗದಲ್ಲಿ ಅನುಭವಗಳನ್ನು ಶೇಖರಿಸುವ ಪ್ರಯಾಣ, ಅಂತರಂಗದಲ್ಲಿ ಅನುಭವಗಳ ಮೂಲಕ ಸಂಸ್ಕಾರಗಳನ್ನು ಪಡೆದು ಆತ್ಮವಿಸ್ತರಣೆ ಹೊಂದುವ ಅಂತರ್ಗತ ಪ್ರಯಾಣ. ಬಹಿರಂಗದಲ್ಲಿ ಅನುಭವಗಳ ಮೂಲಕ ಹಾದು ಹೋಗ್ತೀವಿ. ಸರ್ ಯಾರೋ ಫ್ರೆಂಡು, ತುಂಬ ಚಿಕ್ಕಂದಿನಿಂದ ಫ್ರೆಂಡು ಸರ್, ಬಹಳ ಒಳ್ಳೆ ಫ್ರೆಂಡು, ನಾನು ಆತ ಗಳಸ್ಯ ಕಂಠಸ್ಯ ಸರ್, ನಾನು ಸಂಪಾದಿಸಿದ್ದೆಲ್ಲ ಆತ ಏನೋ ಕಷ್ಟ ಅಂತ ಹೇಳ್ದ ಕೊಟ್ಟೆ. ಏನೋ ವ್ಯಾಪಾರ ಮಾಡ್ತೀನಿ ಅಂತಂದ, ಅವನೂ ವ್ಯಾಪಾರದಲ್ಲೆಲ್ಲ ಕಳ್ಕೊಂಡ. ಈಗ ನನಗೂ ಏನೂ ಇಲ್ದಂಗೆ ಮಾಡಿಬಿಟ್ಟ. ಕೊಡೋದಿಲ್ಲ ಅಂತಾನೆ ಸರ್, ಕೊಡ್ಲಿಕ್ಕೆ ತನ್ನ ಹತ್ರಲೂ ಇಲ್ಲ, ಏನು ಮಾಡಲಿ ನಾನು? ಅನುಭವ ಏನು ಖಾಲಿ ಆಯಿತು? ಧನ ಖಾಲಿ ಆಯಿತು. ಜೀವ ಇನ್ನೂ ಇದೆ, ಮುಂದೆ ಏನು ಮಾಡಬೇಕಂತ ಮಾಡಬೇಕು. ಇದು ಒಂದು ಅನುಭವ. ಈ ಅನುಭವದ ಮೂಲಕ ನಾನು ಅರ್ಥ ಮಾಡ್ಕೋಬೇಕಾಗಿರೋದೇನು? ಹಿತ ಅಹಿತಗಳೆರಡೂ ಜೀವನದಲ್ಲಿರುತ್ತೆ. ಅಹಿತದ ಸಂದರ್ಭದಲ್ಲಿ ನಾನು ಹೇಗಿರಬೇಕು? ಖಿನ್ನನಾಗಬಾರ್ದು, ಚಿತ್ತಕ್ಷೋಭೆಗೆ ಒಳಗಾಗಬಾರ್ದು, ಧೈರ್ಯವಾಗಿ ಪರಿಸ್ಥಿತಿಯನ್ನು ಎದುರಿಸಬೇಕು. ಜೀವನ ಅನ್ನೋದು ನಿರಂತರ ಪ್ರಯಾಣ ಅಂತ ಗೊತ್ತು. ಕಳೆದುಕೊಂಡದ್ದನ್ನು ನಾನು ಪಡೆದುಕೊಳ್ಳಬಹುದು, ಪಡೆದುಕೊಂಡದ್ದನ್ನು ಪುನಃ ಕಳೆದುಕೊಳ್ಳಬಹುದು. ಅದೇ ಜೀವನ. ಇಲ್ಲಿ ಬೇಕಾಗಿರೋದು ಧೈರ್ಯ, ಅದು ಸಂಸ್ಕಾರ. ಇಲ್ಲಿ ಬೇಕಾಗಿರೋದು ಚಿತ್ತ ಸಮಾಧಾನ, ಎಂಥ ಸಂದರ್ಭದಲ್ಲೂ ಸಮಸ್ಥಿತಿಯಲ್ಲಿರೋದು. ನಾವು ಮೊನ್ನೆ ಫೆಡರೇಷನ್ ಕಾನ್ಫರೆನ್ಸ್ನಲ್ಲಿ ತಗೊಂಡಿದ್ದದ್ದು ಇದನ್ನೇ, ಚಿತ್ತ ಸಮತೋಲನ. ಹೌದಾ ಅಲ್ವಾ? ಜ್ಞಾನಿಯಾದವನು, ಯೋಗಿಯಾದವನು ಸರ್ವತ್ರ ಸಮದರ್ಶನ, ಎಲ್ಲವನ್ನೂ ಒಂದೇ ರೀತಿ ಸ್ವೀಕರಿಸ್ತಾನೆ. ಇದಾಗಬೇಕಾದ ಸಂಸ್ಕಾರ. ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯ ಸಂಸ್ಕಾರಗಳು. ಹೊರಗಡೆ ಅನುಭವಗಳ ಪ್ರಯಾಣ, ಒಳಗಡೆ ಸಂಸ್ಕಾರಗಳ ಪ್ರಯಾಣ. ಈ ಒಳಗಿನ ಪ್ರಯಾಣವಿದೆಯಲ್ಲ, ಅಂತರಂಗದ ಪ್ರಯಾಣ. ಇದು ಅಂತರಂಗದಲ್ಲಿ ನಡೆಯೋ ಪ್ರಯಾಣ. ಇಲ್ಲಿ ನಮ್ಮ ಜೊತೆ ಯಾರೋ ಇರಲ್ಲ. ಬಹಿರಂಗದಲ್ಲಾಗೋ ಪ್ರಯಾಣ ಎಲ್ಲರೂ ಇರ್ತಾರೆ. ಆದರೆ ಅಂತರಂಗದಲ್ಲಿ ಆಗುವಂತಹ ಸಂಸ್ಕಾರಗಳ ಮೆರವಣಿಗೆ ಅಥವಾ ಸಂಸ್ಕಾರಗಳ ಪ್ರಯಾಣವಿದೆಯಲ್ಲ, ಅದು ವ್ಯಕ್ತಿಗತ. ಯು ಆರ್ ಅಲೋನ್ ದೇರ್. ಯು ಆರ್ ನಾಟ್ ವಿತ್ ಎನಿಬಡಿ.
ಇದು ಆತ್ಮನ ಪ್ರಯಾಣ, ಆತ್ಮನ ಅಂತರ್ಯಾಮಿಯ ಪ್ರಯಾಣ. ಎಲ್ಲಿಗೆ? ಅಂತರ್ಯಾಮಿಯ ಕಡೆಗೆ. ಅಂತರ್ಯಾಮಿಯು ಅಂತರ್ಯಾಮಿಯ ಕಡೆಗೆ ಮಾಡೋ ಪ್ರಯಾಣ ಇದು. ಇದನ್ನೇ ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ಒಂದು ಪುಸ್ತಕ ಇದೆ, ಟೈಟಲ್ ಈಸ್ ಫ್ರಮ್ ಅಲೋನ್ ಟು ಅಲೋನ್. ಟೈಟಲ್ ಏನು ಗೊತ್ತಾ ಆ ಬುಕ್ಕದು? ಫ್ರಮ್ ಅಲೋನ್ ಟು ಅಲೋನ್. ಸ್ಮಾಲ್ ಲೆಟರ್ ಅಲೋನ್ ಇದೆಯಲ್ಲ, ಅದು ನಾನು. ಬಿಗ್ ಲೆಟರ್ ಅಲೋನು ಪರಮಾತ್ಮ. ದೇಹಾತ್ಮನು ಪರಮಾತ್ಮನೆಡೆಗೆ ಅಥವಾ ದೇಹಾತ್ಮನು ಜೀವಾತ್ಮನೆಡೆಗೆ ನಡೆಸುವ ಪ್ರಯಾಣ. ದೇಹಾತ್ಮ ಜೀವಾತ್ಮನ ಕಡೆಗೆ ನಡೆಸೋ ಪ್ರಯಾಣದಲ್ಲೇ ಒಳಗೆ ನಾವು ಸಂಸ್ಕಾರಗಳನ್ನು ಶೇಖರಿಸ್ತಾ ಹೋಗೋದು. ಹೊರಗಿನ ಅನುಭವಗಳ ಮೂಲಕ ಒಳಗಿನ ಸಂಸ್ಕಾರಗಳು ಬೆಳೀತಾ ಹೋಗುತ್ತವೆ. ಆ ಒಳಗಿನ ಸಂಸ್ಕಾರಗಳು ಏನು ಬೆಳೆಯುತ್ತೋ ಅದು ನನ್ನ ವ್ಯಕ್ತಿಗತ. ಇದು ವ್ಯಕ್ತಿಗತ, ಒಬ್ಬಂಟಿ ನಾನಿಲ್ಲಿ. ಇದು ಹೇಗೆ ಅಂದರೆ, ನನಗೆ ಡಯಾಬಿಟಿಸು, ನನಗೆ ಶುಗರ್ ಲೆವೆಲ್ ಹೈ ಇದೆ, ಸಾರ್ ನನಗೆ ನಡೆಯೋಕ್ಕಾಗಲ್ಲ ಡಾಕ್ಟ್ರೇ, ನಮ್ಮ ಅಮ್ಮಂಗೆ ನಡೆಯೋಕ್ಕೆ ಹೇಳ್ತೀನಿ ನನಗೆ ಶುಗರ್ ಕಡಿಮೆ ಆಗಲಿ. ಆಗುತ್ತಾ? ಅವ್ರು ನಡೆದ್ರೆ ಅವ್ರಿಗೆ ಶುಗರ್ ಕಡಿಮೆ ಆಗುತ್ತೆ. ನನ್ನ ಶುಗರ್ ಕಡಿಮೆ ಆಗಬೇಕಂದ್ರೆ ನಾನು ನಡಿಬೇಕು, ಇಲ್ಲಿ ಒಬ್ಬಂಟಿ ನಾನು. ಹೌದಾ ಅಲ್ವಾ? ಯು ಕೆನಾಟ್. ಇದು ನನ್ನ ಕರ್ಮ. ನನ್ನ ಕರ್ಮನ ಇನ್ನೊಬ್ಬ ಹೊತ್ಕೊಂಡು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ಮಗಳು ಹೇಗೆ ಅಂತಂದರೆ ಅವು ವ್ಯಕ್ತಿಗತ. ಸಾಮೂಹಿಕ ಕರ್ಮಗಳ ಕತೆ ಬೇರೆ, ಅದನ್ನು ಈಗ ನಾನು ತರೋದಿಲ್ಲ, ಬೇಡ. ವ್ಯಕ್ತಿಗತ ಇದು. ಅದಕ್ಕೆ ಡಿ ವಿ ಗುಂಡಪ್ಪನವ್ರು ಬಹಳ ಸುಂದರವಾಗಿ ಹೇಳ್ತಾರೆ, ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕೋ. ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕೋ. ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ. ನಿನ್ನೊಡಲೆ ಚಿತೆ ಜಗದ ತಂಟೆಗಳೇ ಸೌದೆಯುರಿ, ಮಣ್ಣೇ ತರ್ಪಣ ನಿನಗೆ ಮಂಕುತಿಮ್ಮ. ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕು ಅಂದರೆ ನಿನ್ನ ಕರ್ಮಗಳನ್ನು ನೀನೇ ಹೊತ್ತು ಸಾಗಿಸಬೇಕು. ಅಣ್ಣ ಬಾ ತಮ್ಮ ಬಾ ಎಂದು ಅಳುವುದೇಕೋ. ಯಾರು ಬರೋದಿಲ್ಲ, ಬಂದರೂ ಸಾಧ್ಯ ಇಲ್ಲ. ಆ ಕರ್ಮಗಳನ್ನು ಸ್ವತಃ ನಾನೇ ಅನುಭವಿಸ್ಬೇಕು. ಅದು ಅಷ್ಟರ ಮಟ್ಟಿಗೆ ಅದು ಅಂತರ್ಗತ ಪ್ರಯಾಣ, ಆಂತರಿಕ ಪ್ರಯಾಣ. ಅದು ಏಕಾಂಗಿ ಪ್ರಯಾಣ. ದಟ್ ಈಸ್ ವೈ ಓಶೋ ಸೇಸ್ ಯು ಹ್ಯಾವ್ ಟು ಟ್ರಾವೆಲ್ ಅಲೋನ್. ಯು ಆರ್ ಎನ್ ಅಲೋನ್ ಟ್ರಾವೆಲರ್ ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ಒನ್ ಹ್ಯಾಸ್ ಟು ಬಿ ಅಲೋನ್ ಅಂತ ಹೇಳೋದು ಅದಕ್ಕೇನೆ ಅವರು. ಎಷ್ಟೇ ನೀವು ಜೀವನವನ್ನು ಇತರರ ಜೊತೆ ಹಂಚಿಕೊಂಡಿದ್ರೂ ಜೀವಕ್ಕೆ ಆಗಬೇಕಾದಂಥ ಸಂಸ್ಕಾರಗಳ ಹಂತದಲ್ಲಿ ಆ ಸಂಸ್ಕಾರಗಳನ್ನು ನಾವೇ ಅನುಭವಿಸಿ ನಾವೇ ಮುಂದುವರಿಬೇಕು ಆ ಹಾದಿಯಲ್ಲಿ. ಹಾಗಾಗಿ ಅದು ಏಕಾಂಗಿ ಪ್ರಯಾಣ. ಆ ಏಕಾಂಗಿ ಪ್ರಯಾಣ ನಡೆಯೋದು ಸರ್ವವನ್ನು ವಿಸರ್ಜಿಸಿದಾಗ. ಅಂದರೆ ಅದು ತ್ಯಾಗದ ಜೀವನ, ಅದು ನಿವೃತ್ತಿ ಮಾರ್ಗ, ಪ್ರವೃತ್ತಿ ಮಾರ್ಗವಲ್ಲ. ಎಲ್ಲಿವರೆಗೂ ಎಲ್ಲದಕ್ಕೂ ಅಂಟ್ಕೊಂಡಿರ್ತೀವೋ ನಾವು, ಅಲ್ಲಿವರೆಗೂ ನಮ್ಮ ಆಂತರಿಕ ಪ್ರಯಾಣ ಪ್ರಾರಂಭ ಆಗೋದೇ ಇಲ್ಲ. ಬಹಿರಂಗದಲ್ಲೇ ನಮ್ಮ ಜೀವನವನ್ನು ಮುಗಿಸ್ಬಿಡ್ತೀವಿ. ಒಂದು ಸಣ್ಣ ಕಥೆಯನ್ನು ಹೇಳಿ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಇದು ಸಿದ್ದೇಶ್ವರ ಸ್ವಾಮಿಗಳು ತಮ್ಮ ಪ್ರವಚನಗಳಲ್ಲಿ ನೀಡ್ತಾ ಇದ್ದಂತಹ ಪುಟ್ಟ ಕತೆ. ಸಿದ್ದೇಶ್ವರ ಸ್ವಾಮಿಗಳ ಹೆಸರು ಕೇಳಿರ್ಬೋದು. ಆತ ಉನ್ನತ ಯೋಗಿ, ಯೋಗ ಜೀವನವನ್ನು ರೂಢಿಸಿಕೊಂಡವರು. ಅವರು ಮರಣ ಹೊಂದಿದಾಗ ಬಿಜಾಪುರದ ಅವರ ಆಶ್ರಮದಲ್ಲಿ ಸಮಾಧಿ ಕಟ್ಟಬೇಡಿ ಅಂದರು. ಮೊದಲೇ ಬರೆದಿಟ್ಬಿಟ್ಟಿದ್ರು ಅವರು ಉಯಿಲು. ಅವ್ರು ಯಾವ ಆಸ್ತಿನೂ ಇಟ್ಕೊಂಡಿರಲಿಲ್ಲ. ಆಶ್ರಮ ಸಮಾಜದ್ದು ಅವರ ಆಶ್ರಮದಲ್ಲಿ ವಾಸ ಮಾಡ್ತಿದ್ರು. ಯಾವುದಕ್ಕೂ ಅಂಟಿಕೊಂಡಿರಲಿಲ್ಲ. ಒಂಥರ ಎಲ್ಲವನ್ನೂ ತ್ಯಜಿಸಿದಂತಹ ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಂಗಿ ಸಹವಾಸಿ ಅಂತ ಬಾಳು. ತಾಕನೊಂದನು ಯೋಗಿ ನೂಕನೊಂದನು ಜಗದಿ. ತಾಕದೂ ಇಲ್ಲ ನೂಕದೂ ಇಲ್ಲ, ಬೇಡ ಅಂತಹ ಯೋಗಿ ಅಂತ ಅವ್ರು ಬರೀತಾರೆ.
ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಇದ್ದಂತೆ, ಮಹಾಧನಿಕ. ಆತನ ಬಳಿ ಸಾಕಷ್ಟು ಆಸ್ತಿ ಪಾಸ್ತಿ, ಆಳು ಕಾಳು, ಕೀರ್ತಿ ಪತಾಕೆ ಗೌರವ ಎಲ್ಲ ಇತ್ತು. ಮನೆ ತುಂಬ ಮಕ್ಕಳು, ಒಂದು ಸುಂದರವಾದ ಸಂಸಾರವಿತ್ತು. ಸಾಕಷ್ಟು ಆಸ್ತಿಯನ್ನು ಸಂಪಾದಿಸಿದ್ದ, ಬೇಕಾದಷ್ಟು ಸುವರ್ಣ ಸಿರಿಯೇ ತುಂಬಿತ್ತು ಅವನಲ್ಲಿ. ವಿಶಾಲವಾದ ಮನೆ. ಆ ಮನೆಯ ಮಧ್ಯದಲ್ಲಿ ಕೆಳಗಡೆಗೆ ಒಂದು ದೊಡ್ಡ ಗೋಡೌನ್ ಕಟ್ಟಿಸಿದ್ದ, ದೊಡ್ಡ ರೂಮು, ದೊಡ್ಡ ಕೊಠಡಿ. ಆ ಕೊಠಡಿಯಲ್ಲಿ ಆತನ ಎಲ್ಲ ಸಿರಿ ಸಂಪದಗಳನ್ನು ಶೇಖರಿಸಿದ್ದ. ಶೇಖರಿಸೋದೇ ಜೀವನದ ಉದ್ದೇಶವಾಗೋಗಿತ್ತು ಅವನಿಗೆ. ಕೊನೆಗೆ 80ರ ಪ್ರಾಯ, ವೃದ್ಧಾಪ್ಯವನ್ನು ತಲುಪಿದ. ಅವನಿಗೆ ಇದ್ದಕ್ಕಿದ್ದ ಹಾಗೆ ಕಾಯಿಲೆ ಶುರುವಾಯಿತು. ಮಂಚ ಹಿಡಿದು ಬಿಟ್ಟ. ವೈದ್ಯರನ್ನು ಕರೆಸಿದ್ರು. ವೈದ್ಯರು ನಾಡಿ ಬಡಿತ ಎಲ್ಲ ಪರೀಕ್ಷೆ ಮಾಡಿದರು. ಪರೀಕ್ಷೆ ಮಾಡಿದ್ದು ಹೇಳಿದರು, ಸ್ವಾಮಿ, ಈ ರೋಗ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಬಂದಿಲ್ಲ, ಈ ರೋಗ ನಿಮ್ಮನ್ನು ಹೊತ್ಕೊಂಡು ಹೋಗಕ್ಕೆ ಬಂದಿದೆ. ಇನ್ನು ಹೆಚ್ಚಂದರೆ ನೀವು 2-3 ದಿವಸ ಬದುಕಬಹುದು ಅಷ್ಟೇ. ಯಾವ ಊಟೋಪಚಾರಗಳು ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ. ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ಕ್ಷಮಿಸಿ ಬಿಡಿ ಅಂಥೇಳಿ ವೈದ್ಯ ಹೊರಟೋದ. ಈತ ಲೋಲುಪ್ತ ಜೀವನವನ್ನು ನಡೆಸಿದವನು, ಪ್ರತಿಯೊಂದಕ್ಕೂ ಅಂಟಿಕೊಂಡು ಬದುಕಿದವನು. ಏಕಾಂಗಿ ಜೀವನದ ಅರ್ಥವೇ ಗೊತ್ತಿಲ್ಲ ಆತನಿಗೆ. ಈತನಿಗೆ ಚಿಂತೆಗಿಟ್ಕೊಳ್ತು. ಯಾವ ಥರ ಚಿಂತೆ? ಎಲ್ಲ ಬಿಟ್ಟು ಹೋಗ್ಬೇಕಲ್ಲ, ಅದು ಚಿಂತೆ. ಈಗ ಕಟ್ಕೊಂಡಿದ್ದು ಯಾರೋ ಅವನೇ, ಬಿಟ್ಟು ಹೋಗ್ಬೇಕಾಗಿರೋದು ಅವನೇ. ಈಗ ಚಿಂತೆ ಯಾರಿಗೆ? ಅವನಿಗೆ. ಕಟ್ಕೊಂಡಿದ್ದಕ್ಕೆ ತಾನೇ ಈ ಚಿಂತೆ ಬಂದದ್ದು. ಕಟ್ಕೊಳ್ಳೋದೇ ಇದ್ದಂಗೆ ಇದ್ದಿದ್ದಿದ್ರೆ ಏನು ಮಾಡ್ಬೋದಾಗಿತ್ತು? ಫಟ್ ಅಂತ ಬಿಟ್ಬಿಡ್ಬೋದಾಗಿತ್ತು. ಒಂದು ಕಡೆ ಓಶೋ ಹೇಳ್ತಾರೆ, ಕೈಯಲ್ಲೊಂದು 5 kg ಅಕ್ಕಿ ಚೀಲ ಇಟ್ಕೊಂಡು ಮನೆಗೆ ಬನ್ನಿರಿ ಅಂತ ಹೆಂಡತಿ ಹೇಳ್ತಾಳೆ ಅಂಗಡಿಗೆ ಹೋಗಿ. 5 kg ಚೀಲ ಕೈಯಲ್ಲಿ ಇಟ್ಕೊಂಡು ಬರ್ತಾ ಬರ್ತಾ ಸಾಕಾಗೋಗುತ್ತೆ ಕೈಗೆ. ಹೌದಾ ಅಲ್ವಾ? ಯಾವಾಗ ಮನೆ ತಲುಪ್ತೀನಿ ಅಂತ ಕಾಯ್ತಾ ಇರ್ತೀವಿ. ಮನೆ ತಲುಪಿದ ತಕ್ಷಣ ಏನು ಮಾಡ್ತೀವಿ? ಫಟ್ ಅಂತ ಬಿಟ್ಬಿಡ್ತೀವಿ. ಅದನ್ನು ಹೊತ್ತು 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 ತಂದು ಸಾಕಾಗಿರುತ್ತೆ. ಆದರೆ ನಮ್ಮ ತಲೆ ತುಂಬ ವ್ಯಾಮೋಹ ತುಂಬಿಕೊಂಡಿದ್ದೀವಿ. ಯಾವಾಗಿಂದ ತುಂಬಿಕೊಂಡಿದ್ದೀವಿ? ಚಿಕ್ಕ ವಯಸ್ಸಿನಿಂದ ತುಂಬಿಕೊಂಡಿದ್ದೀವಿ. ಆದರೆ ಆ ತೂಕನ ಬಿಡೋದಕ್ಕೆ ನಾವು ರೆಡಿ ಇಲ್ಲ. ಎಷ್ಟೇ ತೂಕ ಆದರೂ ಅದನ್ನ ಹೊತ್ಕೊಂಡು ಹೋಗಬೇಕು, ಅಷ್ಟು ಅಂಟ್ಕೊಂಡು ಬಿಟ್ಟಿದ್ದೀವಿ. ಈಗೇನಾಗತ್ತೆ, ಇವನು ಮರಣದ ಸಂದರ್ಭ, ಮೃತ್ಯು ಶಯ್ಯೆಯಲ್ಲಿ ಮಲಗಿದ್ದಾನೆ. ರಾತ್ರಿ ಆಯಿತು ಅವತ್ತು. ಇನ್ನೊಂದೇ ದಿವಸ ನಿಮಗೆ ಹೆಚ್ಚು ಕಡಿಮೆ ಜೀವನ ಅಂತ ಹೇಳಿಬಿಟ್ಟಿದ್ದಾನೆ ವೈದ್ಯ. ಇವನಿಗೆ ತಾಳ್ಲಿಕ್ಕಾಗಲಿಲ್ಲ. ಒಂದೇ ಒಂದು ಸಲ ಗೋಡೌನ್ಗೆ ಹೋಗಿ ಎಲ್ಲ ನನ್ನ ಸಿರಿಯನ್ನು ನೋಡಿ ಬಂದುಬಿಡ್ತೀನಿ ಅಂತ ಬೀಗದ ಕೈನ ಜನವಾರಕ್ಕೆ ಕಟ್ಕೊಂಡಿದ್ದ, ಎತ್ಕೊಂಡು ಹೊರಟೇ ಬಿಟ್ಟ. ಹೋಗಿ ಅರ್ಧ ರಾತ್ರಿನಲ್ಲಿ ಬಾಗಿಲು ತೆಗೆದ. ನೋಡ್ತಾನೆ, ಸಿಕ್ಕಾಪಟ್ಟೆ ಸುವರ್ಣ ಸಿರಿ ತುಂಬ ಹೋಗಿದೆ. ಸರಿ, ನೋಡ್ಬಿಟ್ಟು ಹಿಂತಿರುಗಿ ಬರಬೇಕಲ್ವಾ? ಇಲ್ಲ, ಒಂದೇ ಒಂದು ಸಲ ಎಣಿಸ್ಬಿಡ್ತೀನಿ. ನಾಳೆ ಸಾಯ್ತೀನಿ ಅಂತ ಅಂದ್ರೂ ಇವತ್ತು ಸಿರಿತನವನ್ನು ನೋಡೋದ್ರ ಜೊತೆಗೆ ಎಣಿಸ್ಬೇಕು ಅನಿಸುತ್ತೆ ಮನಸ್ಸಿಗೆ. ಎಷ್ಟು ಅಂಟ್ಕೊಂಡಿರಬೇಕು ನೋಡಿ ಮನಸ್ಸು. ಕುಳಿತುಕೊಂಡ, ಒಂದೊಂದೇ ಎಣಿಸೋಕ್ಕೆ ಶುರು ಮಾಡ್ದ. ಎಣಿಸ್ತಾನೆ ಹಗಲಾಗೋಯ್ತು. ಎಣಿಸೋದು ಮುಗೀತು. ಆದರೆ ಮನಸ್ಸು ಹೇಳ್ತು, ಇನ್ನೊಂದು ಸಲ ಎಣಿಸ್ಬಿಡು. ಅಷ್ಟರಲ್ಲಿ ಹೃದಯ ಹೇಳ್ತು, ಇನ್ನು ನಾನು ತಡೆಯಲಾರೆ, ಇನ್ನು ನಾನು ನಿಲ್ಲಿಸ್ತೇನೆ ನನ್ನ ಕೆಲಸನ ಅಂತ. ಅವನು ಒಂದೇ ಒಂದು ನಿಮಿಷ ಬಿಟ್ಬಿಡು, ಎಷ್ಟಾಗತ್ತಷ್ಟು ಎಣಿಸ್ಬಿಡ್ತೀನಿ ಅಂತ ಮತ್ತೆ ಕೂತ್ಕೊಂಡು ಎಣಿಸೋಕ್ಕೆ ಶುರು ಮಾಡ್ದ. ಹೃದಯ ಕೇಳುತ್ತಾ? ಅದೇನು ಮಾಡ್ತದೋ, ಕರೆಕ್ಟಾಗಿ 1 ನಿಮಿಷಕ್ಕೆ ಫಟ್ ಅಂತ ನಿಂತು ಬಿಡ್ತು. ಹೃದಯ ನಿಂತೋಯ್ತು. ಆ ಹೃದಯ ನಿಂತಾಗ ಅದರ ಒಂದು ಪ್ರಜ್ಞೆ ಅವನ ಸಿರಿತನದ ಮೇಲಿತ್ತು. ಕೈಯಲ್ಲಿ ಸಿರಿತನ, ಸುವರ್ಣ ಸಿರಿಯನ್ನು ಎಣಿಸ್ತಾ ಇದ್ದ. ಕೈಯಲ್ಲಿ ಸುವರ್ಣದ ಆ ನಾಣ್ಯಗಳು, ಮನಸ್ಸಿನಲ್ಲಿ ಆ ಸುವರ್ಣದ ಸಿರಿತನದ ಯೋಚನೆ.
ಕಣ್ಣಿನಲ್ಲಿ ಸುವರ್ಣದ ನಾಣ್ಯಗಳ ಬಿಂಬ, ತನು ಮನಗಳೆಲ್ಲ ಅಲ್ಲೇ ತುಂಬೋಗಿದೆ. ಹೃದಯ ಸ್ತಂಭನವಾಯಿತು, ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದ ಸಂದರ್ಭದಲ್ಲಿ ಅವನ ಕಾಯ ವಾಚ ಮನಸ ಪ್ರಜ್ಞೆ ಎಲ್ಲಿತ್ತು? ಸಿರಿತನದಲ್ಲಿತ್ತು, ವ್ಯಾಮೋಹದಲ್ಲಿತ್ತು. ಮುಂದೇನು ಏನಾಯಿತು? ಅವನು ಮುಂದಿನ ಜನ್ಮ ಪಡ್ಕೊಂಡಾಗ ಯಾವ ಪ್ರಜ್ಞೆ ಬಂತು ಅವನಿಗೆ? ಭೋಗ ಪ್ರಜ್ಞೆಯೇ ಬಂತು, ಯೋಗ ಪ್ರಜ್ಞೆ ಬರಲಿಲ್ಲ. ಅದಕ್ಕೆ ಹೇಳೋದು, ಏಕಾಂಗಿ ಪ್ರಯಾಣವನ್ನು ಮಾಡಬೇಕಾದ್ರೆ ಈ ವ್ಯಾಮೋಹಗಳನ್ನೆಲ್ಲ ಬಿಡಬೇಕು. ಧನಿಕನಿಗೆ ಸುವರ್ಣದ ಪ್ರೇಮವಿರ್ಬೋದು, ವ್ಯಾಮೋಹವಿರ್ಬೋದು. ಜ್ಞಾನಿಗೆ ಜ್ಞಾನದ ವ್ಯಾಮೋಹ, ಜ್ಞಾನ ಸಹ ಹೊರೇನೇ, ಜ್ಞಾನಾನೂ ಹೊರೇನೇ, ಪ್ರತಿಯೊಂದು ಹೊರೇನೇ. ಬಯಲಾಗೋ ಸಂದರ್ಭದಲ್ಲಿ ಎಲ್ಲವನ್ನೂ ವಿಸರ್ಜಿಸಬೇಕು, ಎಲ್ಲವನ್ನು. ಅದಕ್ಕೆ ಮರಳಮುನಿಯನ ಕಗ್ಗದಲ್ಲಿ ಹೇಳ್ತಾರೆ ಡಿ ವಿ ಗುಂಡಪ್ಪನವರು, ಬೆತ್ತಲೆಯೇ ನೀಂ ಬಂದೆ ಬೆತ್ತಲೆಯೇ ನೀಂ ಪೇಪೆ ನೀಂ ಪೋಪೆ, ಬೆತ್ತಲೆಯೇ ನೀಂ ಬಂದೆ ಬೆತ್ತಲೆಯೇ ನೀಂ ಪೋಪೆ, ವಸ್ತ್ರ ವೇಷಗಳೆಲ್ಲ ನಡುವೆ 4 ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ, ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ. ಅಪ್ಪ ನೀನು ಬೆತ್ತಲೆ ಬಂದೆ, ಬೆತ್ತಲೆ ಹೋಗಬೇಕು, ಈ ಮಧ್ಯೆ 4 ವಸ್ತ್ರ ವೇಷಗಳು ಹಾಕ್ಕೊಂಡು ಹಿಂಗೆ ಓಡಾಡ್ತೀಯ, ನಾನದು ನೀನದು ಅಂದ್ಕೊಂಡು ಓಡಾಡ್ತೀಯ ಅಷ್ಟೇ. ಹೋಗೋದು ಬೆತ್ತಲೆ, ಬಂದದ್ದು ಬೆತ್ತಲೆ. ಆದ್ದರಿಂದ ನಿನ್ನನ್ನು ಚಟ್ಟಕ್ಕೆ ಹತ್ತಿಸ್ಲೇಬೇಕು, ಇಂದಲ್ಲ ನಾಳೆ. ನೀನು ಬೇಡ ಅಂದರೂ ಹತ್ತಿಸ್ಬೇಕು, ಬೇಕು ಅಂದರೂ ಹತ್ತಿಸ್ಬೇಕು. ನಿನ್ನನ್ನು ಚಟ್ಟಕ್ಕೆ ಹತ್ತಿಸೋ ಮೊದಲು ಕಿತ್ತೆಸೆಯ ಕಂತೆಗಳ ನೀನೇ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ. ನಿನ್ನ ಕಂತೆಗಳೇನಿದೆ, ಕಂತೆಗಳು ಅಂದರೆ ನೀನು ಸೃಷ್ಟಿಸಿಕೊಂಡಿರೋ ವ್ಯಾಮೋಹಗಳು ಏನಿದೆ ಅದೇ ಕಂತೆಗಳು. ಅದು ವಿತ್ತ ವ್ಯಾಮೋಹವೇ ಆಗ್ಬೋದು, ವಿಷಯ ವ್ಯಾಮೋಹವೇ ಆಗ್ಬೋದು, ಬಂಧು ವ್ಯಾಮೋಹವೇ ಆಗ್ಬೋದು, ಸತಿ ವ್ಯಾಮೋಹವೇ ಆಗ್ಬೋದು, ಪುತ್ರ ವ್ಯಾಮೋಹವೇ ಆಗಬಹುದು. ಎಲ್ಲ ವ್ಯಾಮೋಹಗಳನ್ನು ಕಿತ್ತೆಸಿ ಆಗ ಮಾತ್ರ ಏಕಾಂಗಿ ಪ್ರಯಾಣವು ಪರಿಪೂರ್ಣವಾಗಿ ನಡೆಯಲು ಸಾಧ್ಯ. ಅಂದರೆ ದ ಬಾಟಮ್ ಲೈನ್ ಈಸ್, ಪ್ರವೃತ್ತಿ ಮಾರ್ಗವನ್ನು ಬಿಟ್ಟು ನಿವೃತ್ತಿ ಮಾರ್ಗ. ನಿವೃತ್ತಿ ಅಂದರೆ ಏನು? ಬೇಡವೆನ್ನುವ ಮಾರ್ಗ, ತ್ಯಜಿಸುವ ಮಾರ್ಗ. ಬೇಡ ಅಂತಲೂ ಅನ್ನಲ್ಲ, ತ್ಯಜಿಸುತ್ತಾ ಹೋಗ್ತೀರಿ ಪ್ರತಿಯೊಂದು. ಯಾವುದರ ಮೇಲೂ ವ್ಯಾಮೋಹ ಇಲ್ಲ. ಆ ಮಾರ್ಗವನ್ನು ಆದಷ್ಟು ಬೇಗ ನಾವು ಸೇರ್ಕೋಬೇಕಾಗಿದೆ. ಅದೇ ನಮ್ಮ ಏಕಾಂಗಿ ಪ್ರಯಾಣದ ಮೂಲ ಕುರುಹು ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಿಮಗೆಲ್ಲರಿಗೂ ನನ್ನ ಅನಂತಾನಂತ ಧನ್ಯವಾದಗಳು.